सुरासुरैर्वन्दितपादपद्मं लोके जरार्भयमृत्युनाशं दातारमीशं विविधौषधीनां धन्वन्तरिं रमानाथं सर्वरोगनिवारकम् आयुर्वेदप्रोक्तारं वन्दे पीयूषदायकं सर्वे जनाः सुखिनो भवन्तु सर्वे सन्तु निरामयाः. Very warm welcome and good morning to the upcoming budding doctors to the country. My sincere thanks and gratefulness and gratitude to the Sanjeevani Ayurveda College for giving me an opportunity, especially to my Guru Dr. Srinivas Bannigold, who was my teacher, my preceptor rather, and all my fellow mates who are your professors and teachers as of now here in this college today, for calling me from Bangalore and express my thoughts to all the welcoming students over here. At the outset, let me give you an option in which language you want me to speak to. कन्नड़ದಲ್ಲಿ ಮಾತಾಡಬೇಕಾ? Do you want me to speak to you in English or ಹಿಂದಿ में बात करना आप चाहते हैं? ಕನ್ನಡ. ಎಲ್ಲ ಕನ್ನಡದವರಲ್ವಾ? ಸ್ವಲ್ಪ ಮುಂದೆ ಬರ್ಬೋದಲ್ವಾ? ಇನ್ನು ಖಾಲಿ ಚೇರ್ನ ತುಂಬಿಸ್ಬೋದಲ್ವಾ? ಮುಂದೆ ಬನ್ನಿ ದಯಮಾಡಿ ಎಲ್ಲರೂ ಮುಂದೆ ಬನ್ನಿ. ಕಿವಿ ಸ್ವಲ್ಪ ನೆಟ್ಟಗಾಗುತ್ತೆ ಅವಾಗಲ್ವಾ? ನಿದ್ದೆ ಸೆಷನ್ ಟು ಬಿ ಇನ್ಫಾರ್ಮಲ್, ಅನೌಪಚಾರಿಕವಾದಂತಹ ಒಂದು ಸೆಷನ್ ಇದು ಆಗಬೇಕು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ನಾಳೆ ಬೆಳಗ್ಗೆಯಿಂದ ಫಾರ್ಮಲ್ ಸೆಷನ್ಸ್ ನಿಮಗೆ ಶುರು ಆಗುತ್ತೆ. 10 o'clock ಫಸ್ಟ್ ಕ್ಲಾಸು, 11 o'clock ಸೆಕೆಂಡ್ ಕ್ಲಾಸು, ಆಮೇಲೆ ಪ್ರಾಕ್ಟಿಕಲ್ಸು. ದಿಸ್ ಈಸ್ ದರ್ ಕಂಪ್ಲೀಟ್ ಟೆನ್ಯೂರ್ ಆಫ್ ಯುವರ್ ಲೈಫ್. ಬಟ್ ಯು ಶುಡ್ ಎಂಜಾಯ್ ದ ಸ್ಟೂಡೆಂಟ್. ಯು ಶುಡ್ ಎಂಜಾಯ್ ಎವ್ರಿ ಮೊಮೆಂಟ್ ಆಫ್ ಯುವರ್ ಲೈಫ್. ಆಸ್ ಲಾಂಗ್ ಆಸ್ ಯು ಡೋಂಟ್ ಎಂಜಾಯ್, ಯು ಡೋಂಟ್ ಇಂಟ್ರಾಕ್ಟ್, ಯು ಡೋಂಟ್ ಫೈಟ್, ಯು ಡೋಂಟ್ ಲವ್ ಅಮಾಂಗ್ಸ್ಟ್ ಈಚ್ ಅದರ್. ನಾನು ಲಸ್ಟು ಪ್ರೇಮ ಕಾಮ ಬಗ್ಗೆ ಮಾತಾಡ್ತಿಲ್ಲ, ಲವ್ ಅಮಾಂಗ್ಸ್ಟ್ ಪ್ರೊಫೆಷನಲ್ ಲವ್ ಹೇಳ್ತಾ ಇದ್ದೀನಿ. ಆಸ್ ಲಾಂಗ್ ಆಸ್ ಯು ಡೋಂಟ್ ಹ್ಯಾವ್ ದಿಸ್, there is no sense at all you being students. So ನಾನು ಆಗಲೇ ಹೇಳಿದೆ, I want this session to be most informal. Please raise your hands. ಎಷ್ಟು ಜನ ಬೈ ಚಾಯ್ಸ್ ಆಯುರ್ವೇದಕ್ಕೆ ಬಂದಿದ್ದೀರಾ? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಆಯುರ್ವೇದ ಡಾಕ್ಟರ್ ಆಗಲೇಬೇಕಪ್ಪ ನನ್ನ ಜೀವನದಲ್ಲಿ ಒಂದು ಆಸೆ ಇಟ್ಕೊಂಡು ಎಷ್ಟು ಜನ ಈ ಕಾಲೇಜಿಗೆ ಸೇರ್ಕೊಂಡಿದ್ದೀರಾ ಅಥವಾ ಈ ವೃತ್ತಿಗೆ ಸೇರ್ಕೊಂಡಿದ್ದೀರಾ? ದಯಮಾಡಿ ಕೈ ಎತ್ತಿ. ಸೊ ಎಲ್ಲರೂ ಬೈ ಚಾನ್ಸ್ ಸೇರ್ಕೊಂಡಿರೋದು. ಏನಕ್ಕೇನ ಪ್ರಕಾರೇಣ ವೈದ್ಯ ಪುರುಷೋಭವ ಅಂತಲ್ಲ, ಹೆಂಗೋ ಒಂದು ಡಾಕ್ಟರ್ ಆಗ್ಬಿಡ್ಬೇಕು, MBBS ಸಿಕ್ಕಿಲ್ಲ ಹಾಗಾಗಿ ಆಯುರ್ವೇದ ಡಾಕ್ಟರ್ ಆಗೋಣ ಅಂತ ಸೇರ್ಕೊಂಡಿದ್ದೀರಾ. ನಾನೇನು ಅಂತ ಅರ್ಥ ಮಾಡ್ಕೊಳ್ಳಿ. ವಾಟ್ ಯು ವಾಂಟ್ ಮೀ ಟು ಥಿಂಕ್? ಐ ಆಮ್ ಓನ್ಲಿ ಎ ಗೆಸ್ಟ್ ಸ್ಪೀಕರ್. ಐ ವಿಲ್ ನಾಟ್ ಫೇಲ್ ಯು ಇನ್ ದ ಎಕ್ಸಾಮಿನೇಷನ್. ಡೋಂಟ್ ವರಿ. I want you to be absolutely free, and I would request Dr. Huddar to have an interactive session post my talk so that any questions that they have, we can always try to address to them, because I want that fear to go on the very first day to the students, because ಇವತ್ತು ಆ ಭಯ ಇದ್ದರೆ ನಿಮಗೆ ಆ 5.5 ವರ್ಷ ಪೂರ್ತಿ ಆ ಭಯ ಆವರಿಸ್ಕೊಂಡೇ ಇರುತ್ತೆ. ನಿಮಗೆ ಸಂಸ್ಥೆ ಮೇಲೆ, ಮೇಷ್ಟ್ರುಗಳ ಮೇಲೆ ಇರಬೇಕಾಗಿರ್ತಕ್ಕಂಥದ್ದು ಮೊಟ್ಟ ಮೊದಲು ಗೌರವ, ಅದಾದಮೇಲೆ ಪ್ರೀತಿ. ಇವೆರಡಿದ್ರೆ ಸಾಕು, ಭಯ ಖಂಡಿತ ಬೇಕಾಗಿಲ್ಲ. ನಿಮ್ಮ ಪಾಠಕ್ಕೆ ನೀವು ಕರೆಕ್ಟಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ಪ್ರೀತಿ, ಗೌರವ, ಅಂದರೆ ನನ್ನ ಕಾಲೇಜು ಅಂತಕ್ಕಂಥ ಒಂದು ಅಭಿಮಾನ ಇರಬೇಕು. ನನ್ನ ಮೇಷ್ಟ್ರು ಒಂದಕ್ಷರ ಮಾತ್ರ ಕಲಿಸಿದಾತಂ ಗುರು ಅಂತ ಹೇಳ್ತೀವಿ. ಅಂತಹ ಟೀಚರ್ ಬಗ್ಗೆ ಒಲವು, ಗೌರವ, ಅಭಿಮಾನ, ಪ್ರೀತಿ ಇಷ್ಟಿದ್ದು ಬಿಟ್ರೆ ವಿದ್ಯೆ ತಾನೇ ಬರುತ್ತೆ. ಸೊ ಒಂದು ಪ್ರೊಫೆಷನ್ ಅಂತ ಸೇರ್ಕೊಂಡಿದ್ದೀವಿ. ಇಟ್ಸ್ ನಾಟ್ ಜಸ್ಟ್ ಎ ಡಿಗ್ರಿ, ಇಟ್ಸ್ ಎ ಪ್ರೊಫೆಷನಲ್ ಡಿಗ್ರಿ, ರೈಟ್? I want an interactive session ಅಂತ ಆಗಲಿಂದ ಹೇಳ್ತಾ ಇದ್ದೀನಿ ನಾನು. Or else I will shut my mouth and you can talk amongst yourselves, or else I will walk out. As long as you don't talk, I will not talk. I want everyone to interrupt. I want everyone to disturb me. I want everyone to raise hands. After the session, you will have an interaction as well, because I want a basic concept to get a clarity amongst yourselves as to what you get out of before you get out of the college, what you get inside your brains ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಬಂದೆ, ನಾನು ಒಬ್ಬ ಡಾಕ್ಟರ್ ಆದೆ, ಸಮಾಜಕ್ಕೆ ಹೋದೆ, ನಾನೇ ಡಾಕ್ಟರ್ ಆದೆ, ನಾನೇ ಸರ್ವಶ್ರೇಷ್ಠವಾದಂಥ ವೈದ್ಯನಾದೆ. ಆ್ಯಂಡ್ ಡಾಕ್ಟರ್ ಅಂದರೆ ಏನು? ತುಂಬ ಜಾಸ್ತಿ ಜನ ನೋಡೋ ಪೇಷಂಟ್ಸು ಒಳ್ಳೆ ಡಾಕ್ಟ್ರಾ? ಈ ಸಮ್ಮನ್ ಥಿಂಗ್ಸ್ 500 ಜನ ಪೇಷಂಟ್ ನೋಡ್ತೀನಿ, ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನನ್ನ OPD ಫುಲ್ ಆಗಿರುತ್ತೆ. ದಟ್ ಈಸ್ ದ ರೈಟ್ ವೇ ದಟ್ my clinical success is to be assessed. That is how it is to be equated. ನೀವು ಬೆನ್ಸ್ ಕಾರ್ ತೊಗೊಂಡ್ರಾ, ನಾನು BMW ತೊಗೊಂಡೆ, ನೀವು ಅಪಾರ್ಟ್ಮೆಂಟ್ ತೊಗೊಂಡ್ರೆ, ನಾನು ವಿಲ್ಲಾ ತೊಗೊಂಡೆ 3 years ಆಫ್ ಪ್ರಾಕ್ಟೀಸಲ್ಲಿ. ಈ ಥರದ ಈಕ್ವೇಷನ್ನು ನಮ್ಮ ಸಕ್ಸಸ್ಸಾ? ಅಥವಾ ಯಾರೋ ನಮ್ಮ ನೇಬರ್ಸ್ MBBS ಸೇರ್ಕೊಂಡ್ಬಿಟ್ರು, ನಮ್ಮ ಅಪ್ಪ ಅಮ್ಮಂಗೆ ತುಂಬ ಅವಮಾನ ಆಗೋಯ್ತು, ಹಾಗಾಗಿ ನಾನು ಆಯುರ್ವೇದಕ್ಕೆ ಸೇರ್ಕೊಂಡ್ಬಿಟ್ಟೆ. ನೆವರ್ ಎವರ್ ಹ್ಯಾವ್ ದಟ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಆಲ್ಟರ್ನೇಟಿವ್ ಸಿಸ್ಟಮ್ ಅಂತಕ್ಕಂಥ ಒಂದು ಕಾಲ ಏನಿತ್ತು, ಈಗ ನೇಟಿವ್ ಸಿಸ್ಟಮ್ ಅಂತಕ್ಕಂತಹ ಕಾಲಕ್ಕೆ ನಾವು ಬಂದು ನಿಂತಿದ್ದೀವಿ.
Ayurveda is all the more a native system which is having a 5,000 years old history, for which you should all feel proud that you are supreme, you are a cut above the conventional medical systems, which is never constant, ever changing, whereas Ayurveda is Anadi and Ananta, which is ever constant and never changing. ಇವತ್ತು ಒಂದು ಔಷಧಿ ಕರೆಕ್ಟು ಅಂತ ಮಾಡರ್ನ್ ಮೆಡಿಸಿನ್ ಹೇಳಿದ್ರೆ ಮೇ ಬಿ ಡೌನ್ ದ 6 months or 1 year ಕ್ಲಿನಿಕಲ್ ಟ್ರಯಲ್ಸು, ಅನೇಕವಾದಂತಹ ಮಲ್ಟಿಪಲ್ ಟ್ರಯಲ್ಸು, ಮಲ್ಟಿ ಸೆಂಟ್ರಿಕ್ ಟ್ರಯಲ್ಸು, ಬೇರೆ ಬೇರೆಂತಹ ಟ್ರಯಲ್ಸ್ ಎಲ್ಲ ಮಾಡಿದ್ಮೇಲೆ ದಟ್ ಪರ್ಟಿಕ್ಯುಲರ್ ಡ್ರಗ್ ಇಸ್ ಆಫ್ ಲಾಟ್ ಆಫ್ ಟಾಕ್ಸಿಕ್ ಎಫೆಕ್ಟ್ಸು. ಕಿಡ್ನಿ ಮೇಲೆ ಲೋಡ್ ಬರುತ್ತೆ, liver ಮೇಲೆ ಲೋಡ್ ಬೀಳುತ್ತೆ. ಸೊ ವೈ ಡೋಂಟ್ ವಿ ಟೇಕ್ ಬ್ಯಾಕ್ ದ ಡ್ರಗ್? I think some modifications have to be done to the drug. These are the basic things that we might get in the conventional systems of medicines. Whereas 5,000 ವರ್ಷದ ಹಿಂದಿನ ಆಯುರ್ವೇದ ಅಂದೆಂದೋ ಹೇಳಿದ್ದು ಇವತ್ತಿಗೂ ಪ್ರಸ್ತುತನೇನಪ್ಪ ಅಂತ ಕೇಳಿದಾಗ, H1N1 ಬಂದಾಗ, ಕೋವಿಡ್ ಬಂದಾಗ, it proved Indian immunity was one of the best in the world. The ಏಲಕ್ಕಿ, ಲವಂಗ, ಮೆಣಸು, ಅರಿಶಿನ, ಜೀರಿಗೆ, conventional cooking of what your grandma was doing has boosted up your immunity. ನಚ ಸರ್ವಾಣಿ ಶರೀರಾಣಿ ವ್ಯಾಧಿ ಕ್ಷಮತ್ವಂ ಸಮರ್ಥಾನಿ ಭವಂತಿ. ವ್ಯಾಧಿ ಕ್ಷಮತ್ವಂ ನಾಮ ವ್ಯಾಧಿ ಬಲ ವಿರೋಧಿಕತ್ವಂ ವ್ಯಾಧಿ ಉತ್ಪಾದಕ ಪ್ರತಿಬಂಧಕತ್ವಂ ಇತಿ ಚ ಅನ್ಯ is what the definition of immunity is being explained in Ayurveda ages ago. Highest immunity is what you have. ಯಾವತ್ತಾರ ಒಬ್ಬ ಭಿಕ್ಷುಕ ಕೋವಿಡ್ ಸತ್ತಿದ್ರೆ ನೋಡಿದ್ದೀರಾ? ದಯವಿಟ್ಟು ಕೈ ಎತ್ತಿ. Any beggar being dying because of COVID-19? Please raise your hands if you know. No, right? Any dirty fellow, scavenger dying because of COVID-19 who was always on streets during the lockdowns, during the social distancing periods ಅವೆಲ್ಲ ಇದ್ದಾಗ ಸ್ಕ್ಯಾವೆಂಜರ್ಸ್ ಯಾರಾದರೂ ಸತ್ತಿರೋದನ್ನ ರೇಷಿಯೋ ಇರೋದು 1 or 2, ಮೆಜಾರಿಟಿ ಆಫ್ ಸ್ಕ್ಯಾವೆಂಜರ್ಸ್ ಸತ್ತಿರೋದನ್ನ ನೋಡಿದ್ದೀರಾ? ವೈ? Precisely. So feel proud that you are in a system, you have entered a system from today onwards, that you are going to change the world. You have to make a difference. You should always make a difference. Just close your eyes, because I'm going to give you a small phenomenon now. Imagine a pyramid, vertical pyramid, triangular pyramid. ಹಿಂಗೆ ಸಕ್ಸಸ್ ರೇಟು ಹಿಂಗೆ ಹೋಗ್ಬೇಕು, ಹಿಂಗೋಗಿ ಕೆಳಗಡೆ 100 ಇರುತ್ತೆ, ಆಮೇಲೆ 99, ಆಮೇಲೆ ಥರ್ಡ್ ಲೈನ್ 80, ಫೋರ್ತ್ ಲೈನ್ 70, 60, 50, 40, 30, 20, 10, ಆಮೇಲೆ 9, 8, 7, 6, ಆಮೇಲೆ 1 ಹೋಗಬೇಕು. ಈ ಪಿರಮಿಡಲ್ಲಿ ಈ ವೇ, ಕನ್ವೆನ್ಷನಲ್ ವೇ ಆಫ್ ಟ್ರಾವೆಲಿಂಗು ಅಥವಾ ಟ್ರಾನ್ಸಿಷನ್ ಇದೆಯಲ್ಲ, ದಿಸ್ ಈಸ್ ಅ ವೆರಿ ಹಾರ್ಡ್ ಕೋರ್ ಡಿಫಿಕಲ್ಟ್ ವೇ ವಿಚ್ ಓನ್ಲಿ 1% ಕ್ಯಾನ್ ಅಚೀವ್. ಅವನ ಫಸ್ಟ್ ರ್ಯಾಂಕ್ ಬಂದೆ ಅಂತ ಬೀಗ್ತಕ್ಕಂಥದ್ದು. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕೃತಜ್ಞತೆಯಿಂದ ತಲೆಯನ್ನು ಬಾಗುತ್ತದೆ. ಯಾಕೆ ಅಂದರೆ ಆಯುರ್ವೇದಕ್ಕೆ ಸೇರಿದ್ದೀರಾ. ಆಯುರ್ವೇದಕ್ಕೆ ಯಾಕೆ ಸೇರಿದ್ದೀರಾ? ಅಲೋಪತಿ ಸಿಗಲಿಲ್ಲ ಅಂತಲ್ಲ ಸೇರಿರೋದು. ಟು ಮೇಕ್ ದ ಡಿಫರೆನ್ಸ್ ಇನ್ ದಿಸ್ ವರ್ಲ್ಡ್, ಟು ಮೇಕ್ ದ ಡಿಫರೆನ್ಸ್ ಇನ್ ದ ಸೊಸೈಟಿ, ಟು ಮೇಕ್ ದ ಡಿಫರೆನ್ಸ್ ಇನ್ ಯುವರ್ ಸೆಲ್ಫ್, ಟು ಮೇಕ್ ದ ಡಿಫರೆನ್ಸ್ ಇನ್ ಯುವರ್ ಫ್ಯಾಮಿಲಿ. ಆಯುರ್ವೇದಕ್ಕೆ ಸೇರಿದ್ದೀರಾ. ತುಂಬ ಡೈ ಅನ್ಸುತ್ತಲ್ವ ಸರ್ ಅಂತ ಫಸ್ಟ್ ಒಂದು 6 ತಿಂಗಳಾದ್ಮೇಲೆ ಅವ್ರು ಕಂಪ್ಲೇಂಟ್ ಬರುತ್ತೆ. ಬಿಕಾಸ್ I'm into this motivational training of Ayurveda doctors for 20 years. I've been seeing students at a very close level. We exchange views, we fight, we have a love and hate relationship among students. Sir, ನೀವೊಬ್ಬರೇನೋ ಮಾಡ್ಕೊಂಡ್ಬಿಟ್ರಿ ಪ್ರಾಕ್ಟೀಸು ಸಕ್ಸಸ್ಫುಲ್ ಅಂತ. ತುಂಬ ಕಷ್ಟ ಸರ್. ಪೇಷಂಟ್ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಆಗುತ್ತಾ ಸರ್? ನಾನು ಅದನ್ನೇ ಆಗಲೇ ಹೇಳಿದ್ದು. ದಿನಕ್ಕೆ 500 ಜನ ಪೇಷಂಟ್ ನೋಡಿದವನು ಒಬ್ಬ ಸಕ್ಸಸ್ಫುಲ್ ಫಿಸಿಷಿಯನ್ ಅಲ್ಲ. ದಿನಕ್ಕೆ 5 ಜನ ನೋಡಿ, ಆ 5 ಜನ ಜೀವನ ಪೂರ್ತಿ ನಿಮ್ಮನ್ನು ಪೂಜ್ಯ ಭಾವನೆಯಿಂದ, ಒಂದು ಪುರೋಹಿತ ಭಾವನೆಯಿಂದ, ಜಾತಿ ಬಗ್ಗೆ ಮಾತಾಡ್ತಿಲ್ಲ, ತಾಯಿ, ಮೇಷ್ಟ್ರು ಮತ್ತು ಡಾಕ್ಟ್ರು ನಿಜವಾದ ಪುರವನ್ನು ಕಾಯ್ತಕ್ಕಂಥ ಪುರದ ಹಿತ ಅಂದರೆ ಊರಿನ ಹಿತವನ್ನು ಕಾಯ್ತಕ್ಕಂಥವ್ರು ಒಂದು ತಾಯಿ. ಯಾವ ಕಾಲಕ್ಕೂ ನಿಮಗೆ ಕೆಟ್ಟದಾಗಬಾರ್ದು ಅಂತ ಬಯಸ್ತಕ್ಕಂಥದ್ದು ಈಸ್ ಯುವರ್ ಮದರ್ ಅಟ್ ದ ಫಸ್ಟ್ ಇನ್ಸ್ಟೆಂಟ್. ನೆಕ್ಸ್ಟ್ ಥಿಂಗ್ ಈಸ್ ಯುವರ್ ಟೀಚರ್ಸ್. ಎಷ್ಟೇ ಬೈಲಿ, ಕೂಗಾಡಲಿ, ನಿಮಗೆ ಶಿಕ್ಷೆ ಕೊಡಲಿ, ಪನಿಷ್ಮೆಂಟ್ ಮಾಡಲಿ, ಅವಮಾನ ಮಾಡಲಿ, ಯಾಕೆ ಮಾಡ್ತಾರೆ? ಅವ್ರಿಗೇನು ಸಂಬಳ ಜಾಸ್ತಿ ಕೊಡ್ತಾರಾ? ನಿಮ್ಮನ್ನು ತುಂಬ ಇನ್ಸಲ್ಟ್ ಮಾಡಿ ಗೆಟ್ ಔಟ್ ಆಫ್ ದ ಕ್ಲಾಸ್ ಅಂದರೆ ಒಂದು ಇನ್ಕ್ರಿಮೆಂಟ್ ಬರುತ್ತಾ, ಅಥವಾ ಒಂದು ಪ್ರೊಫೆಸರ್ HOD ಆಗ್ತಾನ, ಅಥವಾ HOD ಪ್ರಿನ್ಸಿಪಲ್ ಆಗ್ತಾನ? ಬಟ್ ವೈ ಸ್ಟಿಲ್ ಎ ಟೀಚರ್ ಡಸ್ ಇಟ್? ಬಿಕಾಸ್ ಹಿ ವಾಂಟ್ಸ್ ಯು ಟು ಕಮ್ ಅಪ್ ಇನ್ ಲೈಫ್. ಒಂದು ಕಲ್ಲು ವಿಗ್ರಹ ಆಗಬೇಕು ಅಂದರೆ ಎಷ್ಟು ಏಟುಗಳನ್ನು ತಿನ್ನಬೇಕು, ಏಟುಗಳನ್ನು ತಿಂತಾನೇ ಇರಬೇಕು. ಫಸ್ಟು ಅವಮಾನ, ಆಮೇಲೆ ಅನುಮಾನ, ಇಷ್ಟನ್ನು ಮೀರಿದ ಮೇಲೆ
ಬದುಕಿನಲ್ಲಿ ಆಗ್ತಕ್ಕಂಥದ್ದು ಸನ್ಮಾನ. ಅವಮಾನನೇ ಆಗಬಾರ್ದು, ನನ್ನ ಮೇಲೆ ಯಾರು ಅನುಮಾನನೇ ಪಡಬಾರ್ದು ಅಂದರೆ ಹೌ ಕ್ಯಾನ್ ಯು ಬಿ ಸಕ್ಸಸ್ಫುಲ್? ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ನಾನು ಯಾವುದು ಚೀಟಿ ಇಟ್ಕೊಂಡು ಬರಲ್ಲ. ಕಾಲೇಜಲ್ಲಿಂದ ಹಿಡಿದು ವೈವಾ ಓ ಸಿ ಎಕ್ಸಾಮಿಂದ ಹಿಡಿದು ಇವತ್ತಿನವರೆಗೂ ನನ್ನ 4500 ಪ್ರೆಸೆಂಟೇಷನ್ಸ್ ಆಫ್ ಟೆಲಿವಿಷನ್ವರೆಗೂ ಐ ಡೋಂಟ್ ಕ್ಯಾರಿ ಎ ಸ್ಲಿಪ್ ಬಿಕಾಸ್ ಐ ಡೋಂಟ್ ಸ್ಪೀಕ್ ಅಕಾರ್ಡಿಂಗ್ ಟು ದ ಪಾಯಿಂಟ್ಸ್. ಐ ಸ್ಪೀಕ್ ಟು ದ ಪಲ್ಸ್ ಆಫ್ ದ ಆಡಿಯನ್ಸ್ ಆಫ್ ದ ಲಿಸನರ್ಸ್ ಬಿಕಾಸ್ ಅವ್ರಿಗೇನು ಬೇಕು ಅದನ್ನು ಮಾತ್ರ ಮಾತಾಡಬೇಕು. ಇಫ್ ಯು ಆಲ್ವೇಸ್ ಥಿಂಕ್ ಮೈ ಟೀಚರ್ ಇಸ್ ನಾಟ್ ಗುಡ್ ಸರ್, ಮೈ ಕಾಲೇಜ್ ಇಸ್ ನಾಟ್ ದಟ್ ಪರ್ಫೆಕ್ಟ್, ಬಟ್ ಯು ಆರ್ ಸ್ಟಿಲ್ ಚೋಸನ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ ಕಾಲೇಜ್. ಯಾವುದೇ ಕಾಲೇಜ್ ನೀವು ಜಗತ್ತಲ್ಲಿ ತೊಗೊಳ್ಳಿ, ಇಂಜಿನಿಯರಿಂಗ್ ತೊಗೊಳ್ಳಿ, ಅಲೋಪತಿ ತೊಗೊಳ್ಳಿ, ಹೋಮಿಯೋಪತಿ ತೊಗೊಳ್ಳಿ, ಯುನಾನಿ ತೊಗೊಳ್ಳಿ, ಆಯುರ್ವೇದ ತೊಗೊಳ್ಳಿ, BA BSc ತೊಗೊಳ್ಳಿ, BE ತೊಗೊಳ್ಳಿ, ಸೇರಿದ ಮೇಲೆ ನಮ್ಗೆ ಅನ್ಸೋದು ಏನು ಗೊತ್ತಾ? ಮೊಬೈಲ್ ಫೋನ್ ಥರ. ಈ ವೇರಿಯಂಟ್ಗಿಂತ ಒಂದೊಂದು ವಾರ ತಡೆದಿದ್ದರೆ ಇದೇ ರೇಟಿಗೆ ಇನ್ನೊಂದು ಚೆನ್ನಾಗಿರೋ ವೇರಿಯಂಟು, ಜಾಸ್ತಿ GB, ಜಾಸ್ತಿ ಮೆಮೊರಿ, ಜಾಸ್ತಿ ಫೀಚರ್ಸ್ ಇರೋ ಸಿಗ್ತಾ ಇತ್ತು ಅಲ್ವಾ? ಸೇರ್ಕೊಂಡ್ಮೇಲೆ ಅನಿಸ್ಬಿಡುತ್ತೆ, ಅಯ್ಯೋ ಈ ಕಾಲೇಜ್ಗಿಂತ ಆ ಕಾಲೇಜ್ ಚೆನ್ನಾಗಿತ್ತು. ಕಾಲೇಜೆಲ್ಲ ಚೆನ್ನಾಗಿರ್ಬೇಕಾಗಿರೋದು, ಆ ಕಾಲೇಜಲ್ಲಿ ಎಷ್ಟು ಒಳ್ಳೆ ಅಂಶಗಳಿದೆ, ಹಂಸ ಕ್ಷೀರ ನ್ಯಾಯ ಥರ ಅದನ್ನು ಎಷ್ಟು ಚೆನ್ನಾಗಿ ನಾವು ಹೀರಬಲ್ಲವಿ, ಎಷ್ಟು ಚೆನ್ನಾಗಿ ಅದನ್ನು ನಾವು ಸ್ವೀಕರಿಸಬಲ್ಲವಿ. ಒಬ್ಬ ಮೇಷ್ಟ್ರನ್ನ ನೀವು ಪ್ರಚೋದನಾತ್ಮಕವಾದಂತಹ ಪ್ರಶ್ನೆಯನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೇಳ್ತಾನೆ ಇದ್ರೆ ಮೇಷ್ಟ್ರು ಗೊತ್ತಿಲ್ಲ ಅಂದ್ರೆ ಹಿ ವಿಲ್ ಆಲ್ಸೋ ಬಿಕಮ್ ಅ ಗುಡ್ ಸ್ಟೂಡೆಂಟ್, ಹಿ ವಿಲ್ ಆಲ್ಸೋ ಲರ್ನ್, ಹಿ ವಿಲ್ ಕಮ್ ಬ್ಯಾಕ್ ಟು ಯು, ಯು ಆರ್ ಆಲ್ಸೋ ಮೇಕಿಂಗ್ ಹಿಮ್ ಗುಡ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಫೆಟರ್ನಿಟಿ ಅಲ್ವಾ? ಎಸ್ ಆರ್ ನೋ? When I had my opportunity, whom I don't want to name, my teacher in one of the colleges wanted a very free discussion as how I am speaking to you. He was also speaking on the first day. We are all friends. ಆರಾಮ ಮಾತಾಡಿ, ಬೇಕಾದ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ. ಸ್ವಲ್ಪ ಹೀರೋಯಿಸಮ್ ತೋರಿಸ್ತಕ್ಕಂಥ ಬುದ್ಧಿ ಅವಾಗಿಂದ ಇತ್ತು, ಅಹಂಕಾರ ಸ್ವಲ್ಪ ಜಾಸ್ತಿ ಇತ್ತು. ಎತ್ತಿದ್ವಿ ಕೈ. ವಾಟ್ಸ್ your question? Sir, when we get urination and defecation simultaneously, we always tend to urinate first. ಮೂತ್ರ ಮತ್ತು ಮಲ ಬಂದಾಗ ಮೂತ್ರ ಫಸ್ಟ್ ಹೋಗ್ತೀವಿ. ಯಾಕೆ ಸರ್? ಕಮ್ ಹಿಯರ್ ಯೂಸ್ಲೆಸ್ ಫ್ಲೋ, ಗೆಟ್ ಔಟ್ ಆಫ್ ದ ಕ್ಲಾಸ್. I got out of the class. I was insulted. I was outside the class. ಅವ್ರನ್ನ ನೋಡೋಕ್ಕೆ ಭಯ ಆಗ್ತಿತ್ತು. ಕ್ಲಾಸ್ನ ಅವರು ಪುಂಖಾನುಪುಂಖವಾಗಿ he became a hero by not answering to my question. He spoke to the students to his whims and fancies. He became a hero. Later on, outside he came and told, ಎಲ್ಲರೂ ಮುಂದೆ ಹಿಂಗೆಲ್ಲ ಕೇಳಬಾರ್ದು ಕಣೋ, ನನಗೂ ಆನ್ಸರ್ ಗೊತ್ತಿಲ್ಲ, ನಾಳೆ ಹೇಳ್ತೀನಿ. ದಿಸ್ ಈಸ್ ದಿ ವೇ ಇನ್ ವಿಚ್ ಎ ಸ್ಟೂಡೆಂಟ್ ವಿಲ್ ಮೇಕ್ ದ ಟೀಚರ್ ಲರ್ನ್. ಮೇಸ್ಟ್ರಿಗೆ ಅಂತ ಬಂದಾಗ ಬ್ಯಾಡ್ ಟೀಚರ್ ವಿಲ್ ಆಲ್ವೇಸ್ ಕಂಪ್ಲೇಂಟ್, ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ರೀ, ಸ್ವಲ್ಪ LEDs ಇದ್ದರೆ ಚೆನ್ನಾಗಿರ್ತಿತ್ತು, ರಿಮೋಟ್ ಇದ್ದರೆ ಕಡೆ ಚೇಂಜ್ ಮಾಡಿದು, ಪ್ರೆಸೆಂಟೇಷನ್ ಮಾಡ್ಕೊಂಡು 4 ಅಸಿಸ್ಟೆಂಟ್ಸ್ ಇದ್ದರೆ my presentation should be always better so that instead of me talking I would have presented 1 2 3 4 and people would learn. ನೀವೆಲ್ಲ ನೋಡ್ಕೋಬೋದು, ಅದೇ ಪೆನ್ ಡ್ರೈವ್ ನಿಮ್ಗೆ ಕೊಟ್ಬಿಟ್ರೆ ನೋಟ್ಸ್ ಬರ್ಕೋಬೋದು, ಬರ್ಕೊಳ್ದೇ ಇರ್ಬೋದು, ಡಿಜಿಟಲ್ ಎರ, ಸೊ ಮನೆಗೆ ಹೋಗಿ ಓದ್ಕೋಬೋದು, ರೆಕಾರ್ಡ್ ಮಾಡ್ಕೋಬೋದು, ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಸೊ ಬ್ಯಾಡ್ ಟೀಚರ್ ವಿಲ್ ಆಲ್ವೇಸ್ ಕಂಪ್ಲೇಂಟ್. ಆನ್ ಆವರೇಜ್ ಟೀಚರ್ ವಿಲ್ ಆಲ್ವೇಸ್ ಟೀಚ್ ಯು ಫಾರ್ ದ ಸೇಕ್ ಆಫ್ ಎಕ್ಸಾಮಿನೇಷನ್. ಪಾಠ ಮಾಡಬೇಕು, ಹುಡುಗರಿಗೆ ನಾನೊಬ್ಬ ಮೇಸ್ಟ್ ಅಂತ ಗುರುತಿಸ್ಕೋಬೇಕು. ಓ, ದಿಸ್ ಪರ್ಸನ್ ಸ್ಪೆಕ್ಸ್ ಇಸ್ ಅವರ್ ಟೀಚರ್. ಆವರೇಜ್ ಟೀಚರು. ಎ ಗುಡ್ ಟೀಚರ್ ವಿಲ್ ಟೀಚ್ ಯು. ತುಂಬ ಕಷ್ಟಪಟ್ಟು ಓದ್ಕೊಂಡ್ಬಂದು ಪ್ರತಿ ಕ್ಲಾಸು ಇನ್ನೋವೇಟಿವ್ ಆಗಿರಬೇಕು. ಅದು ಹಿಂಗಿರುತ್ತೆ, ನೀವು ಹಿಂಗೆ ಸತ್ತಂಗೆ ಕೂತ್ರೆ ಇರಲ್ಲ. ನೀವು ಜೀವಂತವಾಗಿದ್ದರೆ ಮಾತ್ರ ಮೇಸ್ಟ್ರಿಗೆ ಎಂತೂಸಿಯಾಸಮ್ ಪಾಠ ಮಾಡಬೇಕು ಅಂತಿರುತ್ತೆ. ನೀವೇನಾದರೂ ಮಾತಾಡ್ಕೊಳ್ಳಿ ಸರ್, ನಾ ಮಾತ್ರ ಹಿಂಗೆ ತಲೆ ಬಗ್ಗಿಸ್ಕೊಂಡು 1 hour ಕೂತಿರ್ತೀವಿ, ಬೆಲ್ ಹೊಡಿಯುತ್ತೆ, ನಾವೆದ್ದು ಹೋಗ್ತೀವಿ, ನೀವೆದ್ದೋಗಿ ಇನ್ನೊಬ್ಬರು ಟೀಚರ್ ಬರ್ತಾರೆ ಅನ್ನೋ ಮನೋಸ್ಥಿತಿ ನಿಮಗಿದ್ದರೆ ಡೆಫಿನೆಟ್ಲಿ ವಿದ್ಯೆ ನಿಮ್ಗೆ ಅಂಟಲ್ಲ, ಬರೆದಿಟ್ಕೊಂಡ್ಬಿಡಿ. ಸೊ ಎ ಗುಡ್ ಟೀಚರ್ ಇಫ್ ಹಿ ಹ್ಯಾಸ್ ಟು ಟೀಚ್, ನೀವು ಅವ್ರಿಗೆ ಸ್ಟಿಮ್ಯುಲೇಟ್ ಮಾಡಬೇಕು, ಒಬಿಡಿಯಂಟ್ ಸ್ಟೂಡೆಂಟ್ಸ್ ಅಂತ ತೋರಿಸ್ಬೇಕು. ದರ್ ಇಸ್ ನಥಿಂಗ್ ರಾಂಗ್. ಐ ಹ್ಯಾವ್ ಕ್ಲೀನ್ ದ ಟಾಯ್ಲೆಟ್ಸ್ ಆಫ್ ಮೈ ಟೀಚರ್. ಐ ಹ್ಯಾವ್ ಬೀನ್ ಒನ್ ಆಫ್ ದ ಬೆಸ್ಟ್ ಡ್ರೈವರ್ಸ್ ಟು ಮೈ ಟೀಚರ್ಸ್. ಈವನ್ ಟುಡೇ ಐ ಡೂ ದಟ್ ಜಾಬ್. ಐ ಫಾಲ್ ಟು ಆಲ್ ಮೈ ಟೀಚರ್ಸ್ ವಿತೌಟ್ ಎನಿ ಹೆಸಿಟೇಷನ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್, ಬಿಕಾಸ್ ಅವರಿಂದ ನಾನು ಬದುಕಿದ್ದೀನಿ, ಅವರಿಂದ ನಾನು ಊಟ ಮಾಡ್ತೀನಿ ಅಂತಕ್ಕಂಥ ಒಂದು ಧನ್ಯತಾ ಭಾವ ನಾನು ಸಾಯೋವರೆಗೂ ನಾನು ಇಟ್ಕೊಟ್ಟರು ನನಗಿದೆ. ಬಟ್ ರಿಮೆಂಬರ್, ಓನ್ಲಿ ಎ ಗ್ರೇಟ್ ಟೀಚರ್ ವಿಲ್ ಇನ್ಸ್ಪೈರ್. If at all, if someone inspires you, he will not teach you subject. ನಿಮ್ಗೆ ಅನಾಟಮಿ, ಫಿಸಿಯಾಲಜಿ, ದ್ರವ್ಯಗುಣ, ರಸಶಾಸ್ತ್ರ, ಕಾಯಚಿಕಿತ್ಸಾ, ಪಂಚಕರ್ಮ, ಸ್ತ್ರೀರೋಗ, ಶಾಲಾಕ್ಯ, ಶಲ್ಯ ಇವೆಲ್ಲ ಹೇಳೋರು ಮಾತ್ರ ಬೆಸ್ಟ್ಗಳಲ್ಲ. ಇದನ್ನು ಮೀರಿ ಸಿಕ್ಕಿದಾಗ ಸರ್ ಸ್ವಲ್ಪ ಕಷ್ಟ ಇದೆ ಸರ್, ಯಾಕೋ ತುಂಬ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಸರ್, ನನ್ನ ಕ್ಲಾಸ್ಮೇಟ್ ನನಗೆ ಅವಮಾನ ಮಾಡ್ಬಿಟ್ಟ ಸರ್, ಐ ಜಸ್ಟ್ ವಾಂಟೆಡ್ ಟು ಶೇರ್ ಮೈ ಥಾಟ್ಸ್ ವಿತ್ ಯು,
ಐ ವಾಂಟೆಡ್ ಟು ಶೇರ್ ಮೈ ಫೀಲಿಂಗ್ಸ್ ವಿತ್ ಯು ಸರ್, ಕುಡ್ ಯು ಜಸ್ಟ್ ಕನ್ಸೋಲ್ ಮೀ ಅಂತಕ್ಕಂಥ ಒಂದು ಪ್ರಾಕ್ಸಿಮಿಟಿ ಬರುತ್ತೆ. ಅಥವಾ ನಾಳೆ ಬೆಳಗ್ಗೆ ಎಕ್ಸಾಮ್ ಇದೆ ಸರ್, ಅವ್ರು ಸಂಬಂಧಪಟ್ಟ ಸಬ್ಜೆಕ್ಟ್ ಅಲ್ಲ, he may be a person of Kaya Chikitsa, you might be facing an exam of Panchkarma or Shalakya or Shalya tomorrow morning. ಒಂದು ಭಯ ಆವರಿಸುತ್ತೆ ನಿಮಗೆ. ಇವತ್ತು ಅನಾಟಮಿ ಎಕ್ಸಾಮ್ ಇದೆ, ಆದರೆ ಶರೀರ ಕ್ರಿಯಾ ಬಗ್ಗೆ ನಿಮಗೆ ಒಂದು ಭಯ ಹೊಟ್ಕೊಂಡ್ಬಿಟ್ಟಿರುತ್ತೆ, ಹೆಂಗಪ್ಪ ಪಾಸ್ ಆಗೋದು ಅಂತ. ಅನಾಟಮಿ ಮೇಷ್ಟ್ರು ನಾಳೆ ಕ್ರಿಯಾ ಹೆಂಗಪ್ಪ ಪಾಸ್ ಆಗೋದು, ಹೆಂಗಪ್ಪ ಬರೆಯೋದು, ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ. ಆ ಮೇಷ್ಟ್ರು ಒಂದು 4 ಮಾತಾಡಿ ಒಂದು ಬೆನ್ನು ತಟ್ಟಿ ತಲೆ ಮೇಲೆ ಹಿಂಗೆ ಸವರಿ, ಡೂ ವೆಲ್, ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಇವತ್ತೊಂದು ದಿವಸ ಇದೆಲ್ಲ ಚೆನ್ನಾಗಿ ಓದ್ಬಿಡು, ಗೊತ್ತಿಲ್ಲದೆ ಇರ್ತಕ್ಕಂಥ ಪಾಯಿಂಟ್ಸ್ನ ಚೆನ್ನಾಗಿ ಓದು, ಗೊತ್ತಿರೋ ಪಾಯಿಂಟ್ಸ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡುವಂತಕ್ಕಂಥ ಒಂದು ಮನೋಸ್ಥಿತಿಗೆ ನಿನ್ನ ರೆಡಿ ಮಾಡಿ ಕಳಿಸ್ತಾರಲ್ಲ, ಹೀ ಈಸ್ ಅ ಗ್ರೇಟ್ ಟೀಚರ್ ಹೂ ಇಸ್ ಗೋಯಿಂಗ್ ಟು ಇನ್ಸ್ಪೈರ್. ಏನು ಆಗಲ್ಲ ಅಂದರೆ ನೀವು ಪರ್ಸ್ಪೈರ್ ಆಗ್ತಾ ಇರ್ತೀರಿ, ಹಿಂಗೆ ಕೂತಿರ್ತೀರಿ. ಇಫ್ ಯು ವಾಂಟ್ ದ ಸಿಸ್ಟಮ್ ಟು ಚೇಂಜ್, ಯು ಹ್ಯಾವ್ ಟು ಚೇಂಜ್. ನಾಟ್ ಜಸ್ಟ್ ಕಂಪ್ಲೇನಿಂಗ್ ಅಬೌಟ್ ಎನಿ ಕಾಲೇಜ್ ಆರ್ ಎನಿ ಟೀಚರ್ ಆರ್ ದಟ್ ಟೀಚಿಂಗ್ ಮೆಥಡಾಲಜೀಸ್, ಸಿಲೆಬಸ್, ಆ ಸಿಲೆಬಸ್ ಹಂಗಿತ್ತು, ಹಳೆ ಸಿಲೆಬಸ್ ವಾಸ್ ಮಚ್ ಬೆಟರ್, ಅಥವಾ ಇವತ್ತಿನ ಸಿಲೆಬಸ್ಸು ನಮಗೆ ಇಟ್ಸ್ ಗೋಯಿಂಗ್ ಓವರ್ ಅವರ್ ಹೆಡ್ಸ್. It's always there. It's always there as I compared our lifestyles to mobile and wife. ಒಂದು ಹುಡುಗಿನ ಮದುವೆ ಆದರೆ ಮದುವೆ ಆದಮೇಲೆ ಅನಿಸುತ್ತೆ ಅಲ್ವಾ, ಇನ್ನೊಂದು ಸ್ವಲ್ಪ ದಿವಸ ಕಳೆದಿದ್ದು ಸ್ವಲ್ಪ ಚೆನ್ನಾಗಿರೋಳು, ಜಾಸ್ತಿ ಓದಿರೋಳು, ಜಾಸ್ತಿ ಸಂಪಾದನೆ ಮಾಡಿರೋಳು, ಅಥವಾ ಹುಡುಗಿಗೂ ಅಷ್ಟೇ, ಇನ್ನೂ ಜಾಸ್ತಿ ಓದಿರೋನು, ಇನ್ನೂ ಜಾಸ್ತಿ ಸಂಪಾದನೆ ಮಾಡಿರೋ, ಮೋರ್ ಹ್ಯಾಂಡ್ಸಮ್ ಬೈ ನಮ್ಗೆ ಸಿಗ್ತಾ ಇದ್ದ ಇಲ್ಲ ಲೈಫಲ್ಲಿ ಅಂತ. ಸೊ ದಿಸ್ process is not a stoppable process, it's a continuous process for which you should make a change at yourself, at your level. This is the day which you're going to live. If you live well, only then you can live well. ಚೆನ್ನಾಗಿ ಬದುಕಿದ್ರೆ ಮಾತ್ರ ಅರ್ಥಪೂರ್ಣವಾಗಿ ಸಾಯಲಿಕ್ಕೆ ಸಾಧ್ಯ. ಅನೇಕ ಸಂದರ್ಭಗಳಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ವೆನ್ ವಿ ವರ್ ಸ್ಟೂಡೆಂಟ್ಸ್, ನಮ್ಗೆ ಅರ್ಥವೇ ಆಗ್ತಿರಲಿಲ್ಲ. ಫಸ್ಟ್ 6 months was Greek and Latin to us in Ayurveda. Huddar is there, Hiramat is there, most of the people will know and they will acknowledge, because we were together, ಬೇರೆ ಬೇರೆ ಕ್ಲಾಸು, ಬೇರೆ ಬೇರೆ ಏಜ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಒಂದೇ ಸಿಸ್ಟಮಲ್ಲಿ, ಒಂದೇ ಕಾಲೇಜಲ್ಲಿ, ಒಂದೇ ಕಾಂಪೌಂಡಲ್ಲಿ ಇದ್ದಾಗ ಫಸ್ಟ್ 6 months ನಮ್ಮೆಲ್ಲರಿಗೂ ಗ್ರೀಕ್ ಆ್ಯಂಡ್ ಲ್ಯಾಟಿನ್ನೇ. ಅದಾದಮೇಲೆ ನಿಂತೋಯ್ತಾ ಜೀವನ. ಎವ್ರಿ ಒನ್ ಆಫ್ ಅಸ್ ಹ್ಯಾವ್ ಎಕ್ಸೆಲ್ಡ್ ಇನ್ ಲೈಫ್, ಎವ್ರಿ ಒನ್ ಆಫ್ ಅಸ್ ಹ್ಯಾವ್ ಮೇಡ್ ಎ ಡಿಫರೆನ್ಸ್ ಟು ಅವರ್ ಸೆಲ್ಸ್, ವಿ ಹ್ಯಾವ್ ಮೇಡ್ ಎ ಡಿಫರೆನ್ಸ್ ಟು ದ ಸೊಸೈಟಿ. ಫ್ಯೂ ಆಫ್ ದಮ್ ಇನ್ ಅಕಾಡೆಮಿಕ್ಸ್, ಫ್ಯೂ ಆಫ್ ದಮ್ ಇನ್ ಪೊಲಿಟಿಕಲ್ ಲೈಫ್, ಫ್ಯೂ ಆಫ್ ದಮ್ ಇನ್ ಕ್ಲಿನಿಕಲ್ ಪ್ರಾಕ್ಟಿಸ್. ಯು ನೇಮ್ ದ ಫೀಲ್ಡ್, ನಾಯರ್ ದ ಪರ್ಸನ್ ಈಸ್ ಎಕ್ಸೆಲಿಂಗ್ ಫಾರ್ ಹಿಮ್ಸೆಲ್ಫ್ ಫಾರ್ ದ ರೀಸನ್ ಅವನಿಗೆ ಆ ಕಾನ್ಫಿಡೆನ್ಸು 5.5 ವರ್ಷದಲ್ಲಿ ಬರುತ್ತೆ ಅಂತ. ದಿಸ್ ಅ ಗೋಲ್ಡನ್ ಏಜ್, ಗೋಲ್ಡನ್ ಎರಾ, ಗೋಲ್ಡನ್ ಟೈಮ್ಸ್. 5.5 ವರ್ಷ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆಮೇಲೆ PG 3 ವರ್ಷ, ಆಮೇಲೆ PhD 3 ವರ್ಷ, 5 ವರ್ಷ, ಇವೆಲ್ಲ ಬಿಟ್ಟು ಪಕ್ಕಕ್ಕೆ ಇಟ್ಬಿಡಿ. ದಿಸ್ 5.5 years ಒಂದು ರಿಮಾರ್ಕಬಲ್ ಚೇಂಜು ನಿಮಗೆ ನೀವು ತಂದ್ಕೊಳ್ಬೋದಾ ಸೊಸೈಟಿಲಿ? ನಿಮ್ಮ ಫ್ಯಾಮಿಲಿಗೆ ನೀವು ತರ್ಬೋದಾ? ನಿಮ್ಮ ಫ್ಯಾಮಿಲಿಲಿ ಅಟ್ಲೀಸ್ಟ್ ಬೇರೆ ಯಾರು ನಿಮ್ಮನ್ನು ಪ್ರೈಸ್ ಮಾಡಿಲ್ಲ ಅಂದರು, ನಿಮ್ಮ ಸಿಬ್ಲಿಂಗ್ಸು, ನಿಮ್ಮ ಪೇರೆಂಟ್ಸು, ಎಸ್ ಮೈ ಡಾಟರ್ ಈಸ್ ಒನ್ ದ ಬೆಸ್ಟ್ ಆಯುರ್ವೇದ ಡಾಕ್ಟರ್ಸ್ ವಿಚ್ ಐ ಹ್ಯಾವ್ ಪ್ರೊಡ್ಯೂಸ್ಡ್ ಇನ್ ಮೈ ಫ್ಯಾಮಿಲಿ ಅಂತಕ್ಕಂಥ ಒಂದು ಅಹಂಕಾರದಿಂದ ಅವರು ಬದುಕ್ತಾ ಇದ್ದಿದ್ರೆ, ಅವರಂತಹ ಬದುಕನ್ನು ಬದುಕಿದ್ರೆ, ಇಫ್ ಯುವರ್ ಪೇರೆಂಟ್ಸ್ ಎನಿ ಡೇ ಇನ್ ದೇರ್ ಹೋಲ್ ಆಫ್ ದೇರ್ ಲೈಫ್ ಫೀಲ್, ಎಸ್ ಮೈ ಸನ್, ಮೈ ಡಾಟರ್ whom I have produced to this world is one of the best Ayurveda doctors. ಅವ್ನು ಮಾಡ್ತಕ್ಕಂಥ ಟ್ರೀಟ್ಮೆಂಟಿಂದ ಒಬ್ಬನ ಕ್ಯಾನ್ಸರ್ ಗುಣ ಆಯಿತು, ಇವ್ನು ಮಾಡ್ತಕ್ಕಂಥ ಟ್ರೀಟ್ಮೆಂಟಿಂದ ಒಬ್ಬ ಡಯಾಬಿಟಿಸ್ ಕಂಟ್ರೋಲ್ ಬಂತು, ಇವ್ನು ಮಾಡ್ತಕ್ಕಂಥ ಟ್ರೀಟ್ಮೆಂಟಿಂದ ಸಿಂಪಲ್ ಒಂದು ಕೇಶಪತನ ಹೇರ್ ಫಾಲ್ ಸರಿ ಹೋಯಿತು, ಇವ್ನು ಮಾಡ್ತಕ್ಕಂಥ ಟ್ರೀಟ್ಮೆಂಟಿಂದ ಯಾವುದೋ ಎಷ್ಟೋ ವರ್ಷಗಳ ಇರ್ತಕ್ಕಂಥ GERD, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರು, ಒಂದು ಗ್ಯಾಸ್ಟ್ರೈಟಿಸ್, ಒಂದು ಆಸಿಡ್ ಪೆಪ್ಟಿಕ್ ಡಿಸಾರ್ಡರು ಸರಿ ಹೋಗಿತ್ತು. ಬೇಡಪ್ಪ, ಮೇ ಬಿ ಯುವರ್ ಅಜ್ಜಿ, ಗ್ರ್ಯಾಂಡ್ ಮದರ್, she is having an arthritis, and you go do some abhyanga, you learn something from your seniors as first year students over here. ಒಂದು ಅಭ್ಯಂಗ ಅಂದರೆ ಏನು, ಪತ್ರಪಿಂಡ ಸ್ವೇದ ಅಂದರೆ ಏನು, ಏನು ಎಣ್ಣೆನ ಇಲ್ಲಿ ಯೂಸ್ ಮಾಡ್ತಾರೆ ಕಾಲೇಜಲ್ಲಿ, ಅದನ್ನು ಖಾಲಿ ಇದ್ದಾಗ ಕೂತ್ಕೊಂಡು ಯೂಟ್ಯೂಬು, ಫೇಸ್ಬುಕ್ಕು ಟೈಮ್ ಪಾಸ್ ಮಾಡೋದಲ್ಲ. ಖಾಲಿ ಇದ್ದಾಗ ಕ್ಯಾಂಪಸನ್ನು ಸುತ್ತಕ್ಕಂಥದ್ದು, ಖಾಲಿ ಇದ್ದಾಗ ಸೀನಿಯರ್ಸ್ನ ಫ್ರೆಂಡ್ಸ್ ಮಾಡ್ಕೊಳ್ತಕ್ಕಂಥದ್ದು, ಖಾಲಿ ಇದ್ದಾಗ ತದ್ವಿದ್ಯಾ ಸಂಭಾಷಣ ಅಂತಕ್ಕಂಥ ಒಂದು ಮಾತು ಹೇಳ್ತೀವಿ. ಪರಸ್ಪರ ಒಬ್ಬರೊಬ್ಬರ ನಡುವೆ ಒಡಂಬಡಿಕೆ, ಮಾತನಾಡುವಿಕೆ, ವಿಷಯದ ಬಗ್ಗೆ ಸಕಾರಾತ್ಮಕವಾದಂತಹ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಅಥವಾ ಡಿಬೇಟ್ಸ್, ನೀನು ವಾತ ಪಿತ್ತಜ ಪ್ರಕೃತಿ ಅಂತ ಇವರಿಗೆ ಹೇಳ್ತಾ ಇದೆಯಾ, ನಾನು ಪಿತ್ತ ವಾತಜ ಪ್ರಕೃತಿ ಅಂತ ಇವ್ರಿಗೆ ಹೇಳ್ತಾ ಇದ್ದೀನಿ, ಆನ್ ವಾಟ್ ಬೇಸಿಸ್ ದೇರ್ ಇಸ್ ಅ ಡಿಫರೆನ್ಸ್ ಅಮಾಂಗ್ಸ್ಟ್ ಯು ಆ್ಯಂಡ್ ಮೀ, ದಿಸ್ ಹ್ಯಾಸ್ ಟು ಬಿ ಸೆಟಲ್ಡ್ ಆ್ಯಂಡ್ ಕ್ಲಾರಿಫೈಡ್. ಕಮ್, ಲೆಟ್ಸ್ ಗೋ ಟು ದ ಕನ್ಸರ್ನ್ ಟೀಚರ್ ಅಲಾಂಗ್ ವಿತ್ ದ ಸ್ಟೂಡೆಂಟ್, ಅಲಾಂಗ್ ವಿತ್ ದ ಪೇಷಂಟ್. Both be as students, let us clarify
ಹೂ ಇಸ್ ರೈಟ್. ಈ ಥರದ ಡಿಸ್ಕಷನ್ಸ್ಗೆ ನಿಮ್ಮ ಫ್ರೀ ಟೈಮ್ನ ನೀವು ಯೂಸ್ ಮಾಡ್ಕೊಳ್ತಾ ಬರ್ತಾ ಇದ್ರೆ, ಇವಾಗ ಅನ್ಸುತ್ತೆ ಫಸ್ಟ್ ಯಾರೋ ಬಂದ ಯೂಸ್ಲೆಸ್ ಫೆಲೋ, ಕಾಲೇಜವ್ರು ಕರೆಸಿದ್ರು, ಮಾತಾಡ್ದು, ಹೋದ. ನಾಳೆ ಬೆಳಗ್ಗೆ ಇಲ್ಲಿಂದ ಕ್ಲಾಸ್ ಶುರು ಆಗುತ್ತೆ, 40 ಜನ ಬರ್ತೀವಿ, ರಜಾ ಕೊಟ್ಟರೆ ಮನೆಗೆ ಹೋಗ್ತೀವಿ, ಇಲ್ಲಿ ಹಾಸ್ಟೆಲ್ ಬಿದ್ದಿರ್ತೀವಿ, 5 ವರ್ಷ ಹಂಗೂ ಹಿಂಗೂ ಡಿಗ್ರಿ ಪಾಸ್ ಆಗ್ತೀವಿ. ಈ ಮನಸ್ಥಿತಿ ಒಂದು ಕಾಲದಲ್ಲಿ ಆಯುರ್ವೇದದ ಡಾಕ್ಟರ್ಸು ಮೇಲು ಬರದೇ ಇರಲಿಕ್ಕೆ, ಅಥವಾ ಆಯುರ್ವೇದ ಡಾಕ್ಟರ್ಸು ಅವರಲ್ಲಿ ಕಾನ್ಫಿಡೆನ್ಸ್ ಇಲ್ಲದೆ ಇರಲಿಕ್ಕೆ, ಅಥವಾ ಆಯುರ್ವೇದ ಡಾಕ್ಟರ್ಸು ಸೆಲ್ಫ್ ಮೋಟಿವೇಶನ್ ಅವ್ರಿಗೆ ಇಲ್ಲದೆ ಇರೋದಕ್ಕೆ, ಇನ್ನೊಬ್ಬರನ್ನ ಮೋಟಿವೇಟ್ ಮಾಡೋಕ್ಕಾಗದೆ ಆಯುರ್ವೇದ ಒಂದು ಕಾಲಕ್ಕೆ ಆಲ್ಟರ್ನೇಟಿವ್ ಸಿಸ್ಟಮ್ ಆಗಿಬಿಟ್ಟಿತ್ತು. ನಮ್ಮ ಕಾಲದಲ್ಲೆಲ್ಲ ಪಿ ಜಿ ಅಂದ್ರೆ ದೇವರು, ಮಹಾತ್ಮ ಅವನೇ ಧನ್ವಂತರಿ ನಮಗೆ. ಹೇ ಬರೀ BMS ನಮಗೆ ಕಾಣಿಸ್ತಾ ಇದ್ವಿ, MD ಮಾಡಿಬಿಟ್ಟು ಅಂದರೆ ತುಂಬ ದೊಡ್ಡದು. ಆವತ್ತಿನ ಕಾಲಕ್ಕೆ ಇಂದಿನ ನನ್ನ ಗುರು ಡಾಕ್ಟರ್ ಶ್ರೀನಿವಾಸ ಬನ್ನಿಗೋಳ್, ನಿಮ್ಮ ಪ್ರಿನ್ಸಿಪಲ್ಲು ಪುಣ್ಯಾತ್ಮರು, ಹುತಾತ್ಮ, ಮಹಾತ್ಮ, ಪುಣ್ಯಾತ್ಮ 3 ಮಾತ್ರ ಜೀವನದಲ್ಲಿ ಗೌರವ ಕೊಡಬೇಕು. ಪುಣ್ಯಾತ್ಮರು ಆಗಿನ ಕಾಲಕ್ಕೆ ಜಾಮನಗರಲ್ಲಿ MD ಮಾಡ್ಕೊಂಡು ಬಂದ್ಬಿಟ್ಟಿದ್ರು. ಆವತ್ತಿನ ಕಾಲಕ್ಕೆ ಜಾಮನಗರ್ ಅಂದರೆ ಅದು ಅನ್ಎಕ್ಸ್ಪ್ಲೈನಬಲ್ ಹೈಟ್ ಆಫ್ ಸಕ್ಸಸ್ ಅಂತ ಹೇಳ್ಬೋದು. ಅನ್ಎಕ್ಸ್ಪ್ಲೈನಬಲ್ ಹೈಟ್ ಆಫ್ ಸಕ್ಸಸ್. ಜಾಮ್ನಗರ್ PG ಇನ್ 80s ಅಂದರೆ ಸಮಥಿಂಗ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ದಿಸ್ ಗ್ರೇಟ್ ಜೆಂಟಲ್ಮನ್ ಹ್ಯಾಡ್ ಡನ್ ದಟ್. ಮಾಡ್ಕೊಂಡು ಬಂದು ಎಲ್ಲೋ ಸೆಟ್ಲ್ ಆಗೋದಿತ್ತು, ಜಾಮ್ನಗರ್ ಸೆಟ್ಲ್ ಆಗೋದಿತ್ತು, ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ಸೆಟ್ಲ್ ಆಗೋದಿತ್ತು. ಹಿ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಏನೋರೆಕ್ಟಲ್ ಸರ್ಜನ್ಸ್ ಇನ್ ಆಯುರ್ವೇದ ಇನ್ ದ ವರ್ಲ್ಡ್ ಟುಡೇ. ಒನ್ ಆಫ್ ದ ಫೈನೆಸ್ಟ್. I hope these people have not interacted with him, I believe. Not at all. Just they have seen him as a principal, I believe. If you see him as a teacher, he is one of the best teachers in the world when it comes to anorectal problems. ಒಂದು ಡಾಕ್ಟರ್ ಶ್ರೀನಿವಾಸ ಬನ್ನಿಗೋಳ್ ಅಂದರೆ ಒಂದು ರಿಮಾರ್ಕಬಲ್ ಡಿಫ್ರೆನ್ಸು ದೇಶದಲ್ಲಿ ಕ್ರಿಯೇಟ್ ಆಗಂಗೆ ಒಂದು ವ್ಯಕ್ತಿ ಮಾಡ್ತಾರೆ. ಎಲ್ಲ ಓದಿದ್ರು, ಆವತ್ತಿನ ಕಾಲಕ್ಕೆ ಅದು ಆಕಾಶ ಗಗನ ಕುಸುಮ. ಯಾವುದೋ ಹಳ್ಳೀಲಿ, ಯಾವುದೋ ಕುಗ್ರಾಮದಲ್ಲಿ ಇವನು ಪಾಸೇ ಆಗಲ್ಲ ಅಂದ್ಕೊಂಡು IAS ಪಾಸ್ ಮಾಡಿ ಬೆಂಗಳೂರಲ್ಲಿ ಹೋಗಿ CMಗೆ ಚೀಫ್ ಸೆಕ್ರೆಟರಿ ಆಗೋ ಮನೋಭಾವನೆ ಖುಷಿ ಬಂದ್ಬಿಡುತ್ತಲ್ಲ, ಅಥವಾ PMಗೆ ಸೆಕ್ರೆಟರಿ ಆಗ್ತಕ್ಕಂಥ ಒಂದು ಫೀಲ್ ಅಥವಾ ಆ್ಯಟಿಟ್ಯೂಡ್ ಬರುತ್ತಲ್ಲ, ಆ್ಯಟಿಟ್ಯೂಡ್ ಬರಬೇಕಾಗಿತ್ತು. ಆ ಪುಣ್ಯಾತ್ಮಗೆ ಅದು ಬರಲೇ ಇಲ್ಲ. ತನ್ನ ವಾಪಸ್ಸು ರಾಯಚೂರು, ಕುಷ್ಟಗಿ, ಅಲ್ಲಿಂದ ವಾಪಸ್ ಬಂದು ಹುಬ್ಳಿಗೆ ಬಂದು ಸೆಟ್ಲ್ ಆದರು. ಅನೇಕ ಸಾವಿರಾರು ಜನದಲ್ಲಿ 1978 to 2023, almost 40-45 years, the changes what he has made in a commoner's life. I would always wish to see him as a teacher and less as a principal, because the more you teach with him, ಕನ್ನಡದಲ್ಲಿ ಹೇಳ್ತೀವಿ ನೋಡ್ರಿ, ಸಗಣಿ ಜೊತೆ ಸ್ನೇಹಕ್ಕಿಂತ ಶ್ರೀಗಂಧ ಜೊತೆ ಗುದ್ದಾಟ ಲೇಸು. ಶ್ರೀಗಂಧ ಜೊತೆ ಗುದ್ದಾಟ ಮಾಡಿದ್ರೆ ಆ ಪರಿಮಳ ಆದರೂ ನಮಗೆ ಬರುತ್ತೆ, ಆ ಜಗಳದಲ್ಲಿ ಆ ಸುವಾಸನೆ, ಆ ಸುಗಂಧ ನಮಗೆ ಬರ್ತದೆ. ಹೌದೋ ಇಲ್ಲೋ? ಸಗಣಿ ಜೊತೆ ಫ್ರೆಂಡ್ಶಿಪ್ ಮಾಡೋ ಬರೀ ಹೊಲಸು ಬರ್ತದೆ. ಒಳ್ಳೆಯ ಜೊತೆ ಜಗಳ ಆಡೋದು ಕೂಡ ಒಂದು ಸುಯೋಗ. ಒಳ್ಳೆ ಮನಸ್ಸು, ವಿದ್ಯಾವಂತರು, ಬುದ್ಧಿವಂತರು, ಅರ್ಹರು, ಯೋಗ್ಯತೆ ಇರೋರ ಜೊತೆ ಜಗಳ ಆಡೋದು ಕೂಡ ಒಂದು ಸುಯೋಗ. ಅದಕ್ಕೂ ನಮಗೊಂದು ಅರ್ಹತೆ ಇರಬೇಕು. ಎಲ್ಲರೂ ಎಲ್ಲ ಜೊತೆ ಜಗಳ ಆಡೋಕ್ಕಾಗ್ತಾ? ಹೋಗಿ ನರೇಂದ್ರ ಮೋದಿ ಜೊತೆ ಜಗಳಾಡಿ ನೋಡೋಣ. ಯು ಕಾಂಟ್ ಇವನ್ ರೀಚ್ ಹಿಮ್, ಯು ಕಾಂಟ್ ಇವನ್ ಟಚ್ ಹಿಮ್. ಹಿ ಈಸ್ ಸೋ ಫಾರ್, ಸೋ ಡಿಸ್ಟೆಂಟ್. ಹೌದಾ ಇಲ್ವಾ? ನಾನು ಹೂ ಇಸ್ ಟೀಚರ್, ಎನಿ ಟೀಚರ್ ಫಾರ್ ದಟ್ ಮ್ಯಾಟರ್, ಫಸ್ಟ್ ಇಯರ್ ಟೀಚರ್ ಅಂತ ಹಿಡಿದು ಫೈನಲ್ ಇಯರ್ ಟೀಚರ್ವರೆಗೂ, ಈ ಸಮ್ಮನ್ ಇಸ್ ರೀಚಬಲ್ ಟು ಯು. ಅವ್ರನ್ನ ಎಷ್ಟು ಚೆನ್ನಾಗಿ ಸ್ಕ್ವೀಸ್ ನೀವು ಮಾಡ್ತೀರಾ ಅಷ್ಟು ಬೆನಿಫಿಟ್ಟು ನಿಮಗೆ ಸಿಗುತ್ತೆ. ಯಾವುದು ಕಂಪ್ಲೀಟು ನಾಲೆಡ್ಜು? ಹೋಗಿ ಸಿಲೆಬಸ್ ಕಂಪ್ಲೀಟ್ ಮಾಡಿ ಹೊರಗೆ ಬಂದ್ಬಿಟ್ಟ ತಕ್ಷಣ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಥರ್ಡ್ ರ್ಯಾಂಕು, ಟಾಪರು, ಒಂದು ಫ್ಲೆಕ್ಸು, ಕಂಗ್ರ್ಯಾಚುಲೇಷನ್ಸು ಇದು ಹಾಕಿದ ತಕ್ಷಣ ಡು ಯು ಥಿಂಕ್ ಯು ಆರ್ ಸಕ್ಸಸ್ಫುಲ್ ಇನ್ ಲೈಫ್? ನನ್ನ ಬ್ಯಾಚಲ್ಲಿ 50 ಜನ ಇದ್ದರು. ಸುಮಾರು ಒಂದು 35 ಜನ ಟೀಚಿಂಗ್ ಸೇರ್ಕೊಂಡ್ಬಿಟ್ರು. ಯಾಕಂದರೆ ಫಿಕ್ಸೆಡ್ ಸಂಬಳ ಬರುತ್ತೆ ಅಂತ. ಆವಾಗ ಈಗಲ್ಲ. ಈಗ ಟೀಚಿಂಗ್ ಸೇರ್ಕೋಬೇಕಾದ್ರೆ ತುಂಬ ಕಷ್ಟ, ತುಂಬ ವಿದ್ವತ್ತಿರಬೇಕು, ತುಂಬ ಸ್ಕ್ರೀನಿಂಗು, ತುಂಬ ಫಿಲ್ಟ್ರೇಷನ್ನು, ಬರೀ ಕಾರ್ಡ್ ಮಾತ್ರ ಟೀಚಿಂಗ್ ಬರ್ತದೆ. ಆವಾಗ ಜೋಳು ಕೂಡ ಬರೋದು. ಸೊ ಹೀಗಾಗಿ 35 ಜನ ಟೀಚಿಂಗು, ಇನ್ನೊಂದು 15 ಜನ 14 ಜನ ಹಂಗೂ ಹಿಂಗೂ ಅಲೋಪತಿ ಅಥವಾ ಮಿಕ್ಸೋಪತಿ ಎರಡೂ ಮಾಡಿಕೊಂಡು ಹೇಳಿದ್ನಲ್ಲ, ಈಕ್ವೇಷನ್ಸ್ ಹೆಂಗಿತ್ತು ಅಂದರೆ 3 years ಆಫ್ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೀವು ಅಪಾರ್ಟ್ಮೆಂಟ್ ತೊಗೊಂಡ್ರೆ ನಾನು ವಿಲ್ಲಾ ತೊಗೊಂಡೆ, ನೀವು ಮಾರುತಿ 800 ತೊಗೊಂಡ್ರೆ ನಾನು ಹಂಗೆ ಇನ್ನೊಬ್ಬ ಕ್ರಿಸ್ತಾ ತೊಗೊಂಡೆ. ಈ ಥರ ಈಕ್ವೇಷನ್ಸಲ್ಲಿ ನಮ್ಮ ಪ್ರೊಫೆಷ್ನಲ್ ಸ್ಟ್ಯಾಂಡರ್ಡ್ಸ್ನ ನಾವು ಅಳಿತಕ್ಕಂಥ ಒಂದು ಕಾಲ ಇತ್ತು. ಟುಡೇ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ವೆನ್ ಟು ಟೀಚರ್ಸ್ ಆರ್ ಟಾಕಿಂಗ್, they talk sense, they talk science. When sense and science blend together,
that is being transformed to students. That is what is happening right here at this given point of time. 6 months ತುಂಬ ಬೋರ್ ಅನ್ಸುತ್ತೆ, ಬರೆದಿಟ್ಕೊಳ್ಳಿ. 6 months ಹೆಂಗಿರುತ್ತೆ ಅಂದರೆ ನೀವು ನೆತ್ಕೊಂಡಾಗ ಆಫ್ರಿಕಾಗೆ ಬಿಟ್ಟರೆ ಏನನ್ಸುತ್ತೆ, ಭಾಷೆ ಬರಲ್ಲ, ಊಟ ಸೆಟ್ ಆಗಲ್ಲ, ಅವ್ರಿಗೆ ನೀವು ಯಾರೋ ಗೊತ್ತಿಲ್ಲ, ನಿಮ್ಗೆ ಅವ್ರು ಯಾರೋ ಗೊತ್ತಿಲ್ಲ, ಆದರೂ ಬದುಕಬೇಕು, ಯಾಕಂದರೆ ಸಾಯೋಕ್ಕಾಗಲ್ಲ. ಈ 5 ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಇಫ್ ಯು ಆರ್ ಇನ್ ಆಫ್ರಿಕಾ, ಹೌ ಯುವರ್ ಲೈಫ್ ವಿಲ್ ಬಿ, so will it be for the first 6 months being in the fold of Ayurveda. But once you get accustomed, I learned Hubli Kannada after coming to Hubli. I was a born and brought up person from Bangalore. I learned Hindi after my graduation going to Dehradun with much insult when I was an advisor to TV9 and Suvarna News. ಯಾರೋ ಒಬ್ಬರು ನಂಗೆ ಅವಮಾನ ಮಾಡಿದ್ರು ಅಂತ ನಾನು MA ಜರ್ನಲಿಸಮ್ ಮಾಡಿದೆ. ಇನ್ಯಾರೋ ಬರೀ ಯೂಜಿನೇ ನಾನು ನಿನ್ನ ಯೋಗ್ಯತೆಗೆ ಇಷ್ಟೆಲ್ಲ ಮಾತಾಡ್ತೀಯಾ, ಇಷ್ಟೆಲ್ಲ ಹಾರಾಡ್ತೀಯ ಅಂತ ಹಠಕ್ಕೆ ಬಿದ್ದು MD ಆಯುರ್ವೇದ ಮಾಡಿದೆ. PhD ಸಂಸ್ಕೃತ ಅದನ್ನು ಮಾಡಿ ತೀರಿಸ್ಬಿಟ್ಟು ಸಾಯಕ್ಕಿನ ಮುಂಚೆ ನಾನು ಒಂದು PhD ಅನ್ಸ್ಕೊಳ್ಳೋಣ ಅಂತ ಆ ಪ್ರಯತ್ನ ಆಮೇಲೆ ಶುರುವಾಯಿತು. ಸೊ ವಿದ್ಯಾಭ್ಯಾಸಕ್ಕೆ ಅಂತ್ಯ ಇಲ್ಲ. ನಾವೆಲ್ಲರೂ ಎಷ್ಟೇ ಸಕ್ಸಸ್ಫುಲ್ ಆದರೂ ಕ್ಲಿನಿಕಲ್ಲಿ ನಿಮ್ಮನ್ನೇನಂತ ಕರ್ಕೋತೀರಿ? ವಾಟ್ ಯು ಕಾಲ್ ಎ ಡಾಕ್ಟರ್? ಏನಂತ ಕರಿತೀರಿ ಡಾಕ್ಟರ್ನ? He is a very good practitioner ಅಂತ ಕರಿತೀವಲ್ವಾ? Why do you call him as a practitioner? I also call myself as a practitioner. Everyone, including most of your teachers who will practice in this OPD or in their clinics, ಏನು ಮಾಡ್ತೀರಾ ಸರ್ 5 ಗಂಟೆ ಮೇಲೆ ಅಂದರೆ we practice. We try to help patients at our home, at our clinics ಅಂತ ಹೇಳ್ತಾರೆ. Why we call ourselves as practitioners? It's only for the reason that we are never perfect. ನಾವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. You should always learn. Learning is an eternal process for the lifetime. ಜೀವನ ಪೂರ್ತಿ ನಾವು ಕಲಿತಾನೇ ಇರಬೇಕು. ಆ್ಯಂಡ್ ಸಂಸ್ಕೃತದಲ್ಲಿ ಮಾತನ್ನು ಹೇಳ್ತೀವಿ, ಆಚಾರ್ಯಾತ್ ಪಾದಮಾದತ್ತೆ, ಪಾದಂ ಶಿಷ್ಯ ಸುಮೇಧಯ, ಪಾದಂ ಸಬ್ರಹ್ಮಚಾರ್ಯಭ್ಯ, ಪಾದಂ ಕಾಲೇನ ಪಚ್ಯತೆ. ಆಚಾರ್ಯಾತ್ ಪಾದಮಾದತ್ತೆ ಅಂದರೆ ಕಾಲೇಜಲ್ಲಿ ಒಬ್ಬ ಆಚಾರ್ಯ, ಪ್ರಾಚಾರ್ಯ, ಮೇಷ್ಟ್ರು ಎಷ್ಟೇ ಪಾಠ ಮಾಡಿದ್ರು ಕೂಡ 1/4 ಆಫ್ ದ ನಾಲೆಡ್ಜ್ ಅಷ್ಟೇ ನಿಮಗೆ ಅದರಿಂದ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆಚಾರ್ಯಾತ್ ಪಾದಮಾದತ್ತೆ, ಪಾದಂ ಶಿಷ್ಯ ಸ್ವಮೇಧಯ. ನೀವು ಕಷ್ಟಪಟ್ಟು ಯುಕ್ತಿ ಪ್ರಮಾಣ ನಿಮ್ಮ ಬುದ್ಧಿಗೆ ಅನುಗುಣವಾಗಿ ಈ ಔಷಧಿಯನ್ನು ಈ ಕಾಯಿಲೆಗೆ ಅಂತ ಹೇಳಿದ್ದಾರೆ, ಇನ್ನೊಂದು ಕಾಯಿಲೆಗೆ ನಾನು ಯಾಕೆ ಟ್ರೈ ಮಾಡಬಾರ್ದು? ಯಾವುದೋ ಕ್ಲಾಸಿಕ್ಸಲ್ಲಿ ಒಂದು ಔಷಧ ಹೇಳಿದ್ದಾರೆ, ಯೋಗ ಹೇಳಿದ್ದಾರೆ, ಅದನ್ನು ಯೂಶಲಿ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ. Why don't I make this medicine at my home or in my pharmacy in the college with the permission of my teacher by putting my pocket money? ಒಂದು 500 ರೂಪಾಯಿ 1000 ರೂಪಾಯಿ ಆಗ್ಬೋದು. ಅದನ್ನು ನಾನು ಉಳಿಸ್ಬಿಟ್ಟು ಇವತ್ತು ಅದು ಡೆಫಿನೆಟ್ಲಿ ಇಟ್ಸ್ ನಾಟ್ ಎ ಹ್ಯೂಜ್ ಅಮೌಂಟ್. ಸೊ ವೈ ಡೋಂಟ್ ಮೀ ಟ್ರೈ ದಟ್ ಪರ್ಟಿಕ್ಯುಲರ್ ಮೆಡಿಸಿನ್? ನನಗೆ ಗೊತ್ತಿರ್ತಕ್ಕಂಥ ನೇಬರ್ಗೋ, ನನ್ನ ರಿಲೇಟಿವ್ಗೋ, ನನ್ನ ಸೀನಿಯರ್ಸ್ಗೋ, ನನ್ನ ಜೂನಿಯರ್ಗೋ, ಅಥವಾ ನನ್ನ ಕ್ಲಾಸ್ಮೇಟ್ ಬೇರೆ ಫ್ಯಾಕಲ್ಟಿ ಇರ್ತಾನಲ್ಲ, BE BSc ಮಾಡಿಕೊಂಡು, ಅವನಿಗೆ ಈ ಥರದ ಔಷಧಿ ಯಾಕೆ ಟ್ರೈ ಮಾಡಬಾರ್ದು? ಈ ಥರದ ಪ್ರಯೋಗಗಳನ್ನು, ಈ ಥರದ ಮನೋಕಾಮನೆಗಳನ್ನು, ಈ ಥರದ ಚಿಂತನೆಗಳನ್ನು ಇಫ್ ಯು ಕ್ಯಾನ್ ಓಪನ್ ಅಪ್ ಯುವರ್ ಮೈಂಡ್ ಸೆಟ್ಸ್ ಟು ದೀಸ್ ಅರೆನಾಸ್, I think most of the times you will be successful. Acharya Padamaadatte, Padam Shishya Sumedhaya, Padam Sabbrahmacharyabhyah. That is what I told you in the first prologue when I spoke to you. ಒಬ್ಬರಿಗೊಬ್ಬರು ಮಾತಾಡ್ರಿ. ಲೇಟೆಸ್ಟ್ ಸಿನಿಮಾ ಹೆಂಗೈತಿ, ಕಾಂತಾರ ಸಕ್ಸಸ್ಗೆ ಕಾರಣ ಏನು, ಇದೆಲ್ಲ ಡಿಸ್ಕಷನ್ ಮಾಡಬೇಕಾಗಿರುತ್ತೆ. ಇವತ್ತು ಮೇಸ್ಟ್ ಕಾಲೇಜಲ್ಲಿ ಏನು ಪಾಠ ಮಾಡಿದ್ರು ನಾನು ಅದನ್ನು ಹಿಂಗೆ ಅರ್ಥ ಮಾಡ್ಕೊಂಡಿದ್ದೀನಿ, ನೀನು ಹಿಂಗೆ ಅರ್ಥ ಮಾಡ್ಕೊಂಡೆ, ಅಥವಾ ನಾನು ಅರ್ಥ ಮಾಡ್ಕೊಂಡಿದ್ದ ತಪ್ಪ ನೀನು ನನಗೆ ಅರ್ಥ ಮಾಡಿಸು, ಅಥವಾ ನೀನು ಅರ್ಥ ಮಾಡ್ಕೊಂಡಿರೋ ತಪ್ಪು ನಾನು ನಿಮಗೆ ಸರಿಯಾಗಿ ಅರ್ಥ ಮಾಡಿಸ್ತೀನಿ. ಇದು ಪರಸ್ಪರ ಇರಬೇಕಾಗ್ತಕ್ಕಂಥ ಒಡಂಬಡಿಕೆ, ಅಗ್ರಿಮೆಂಟ್ ವಿಚ್ ಈಸ್ ನಾಟ್ ಟು ಬಿ ಡಿಸ್ಕ್ಲೋಸ್ಡ್. ವೆನ್ ಯು ಟಾಕ್ ಟು ಯುವರ್ ಫ್ರೆಂಡ್ಸ್, ಆ ಒಂದು ಕರೇಜ್ 15 ನಿಮಿಷ ಮಾತಾಡಿರಿ ಸಾಕು. 24 hours ಜೊತೆಗೆ ಇರ್ತಿರಲ್ವ, ಹಾಸ್ಟೆಲಲ್ಲಿ ಅಲ್ಲಿ ಇಲ್ಲಿ 8 hours ಅಂತೂ ಕಾಲೇಜರ ಜೊತೆಲಿ ಇರ್ತಿರಲ್ವ. 15 ನಿಮಿಷ ಒಂದು ಸಬ್ಜೆಕ್ಟ್ ಬಗ್ಗೆ ಎವ್ರಿ ಡೇ. You talk everything, dawn to dusk, from earth to sky, you have lot many things to talk. But pertaining to the subject 15 ನಿಮಿಷ ನೀವು ಮಾತಾಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಸೆಲ್ಫ್ ಕಾನ್ಫಿಡೆನ್ಸು ಯಾವ ಲೆವೆಲ್ಗೆ ಬೂಸ್ಟ್ ಆಗುತ್ತೆ. ಜಸ್ಟ್ ಥಿಂಕ್ ಆನ್ ದೀಸ್ ಲೈನ್ಸ್. ಪಾದಂ ಕಾಲೇನ ಪಚ್ಯತೆ. ಇನ್ನು 4ನೇ ಒಂದು ಭಾಗದ ವಿದ್ಯಾಭ್ಯಾಸ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ, ನೀವು ಸತ್ತಾಗ, ಸಾಯೋವರೆಗೂ ನಾವು ಕಲಿತಾನೇ ಇರಬೇಕು. ಪ್ರತಿ ಪೇಷಂಟು ನಮಗೆ ಗುರು. ಪ್ರತಿ ಮೇಷ್ಟಿಂದ ನಾವೇನು ಪ್ರತಿ ಕ್ಷಣ ಅನುಕ್ಷಣ ನಮಗೆ ಗೊತ್ತು, ಎಕ್ಸ್ ಪರ್ಸನ್, ಎಕ್ಸ್ ಟೀಚರ್
ಇದೇ ಸ್ಟೈಲಲ್ಲೇ ಪಾಠ ಮಾಡೋದು. ಕೆಲವೊಬ್ರು ಬೋರ್ಡ್ ಮೇಲೆ ಪಾಠ ಮಾಡ್ತಾರೆ, ಕೆಲವೊಬ್ರು ಚೀಟಿ ತೊಗೊಂಡು ಓದ್ತಾರೆ, ಕೆಲವೊಬ್ರು ಬರುತ್ತೆ, ಕೆಲವೊಬ್ರಿಗೆ ಟೀ ಕುಡಿದ್ರೆ ಬರುತ್ತೆ, ಕೆಲವೊಬ್ರಿಗೆ ಸಿನಿಮಾ ನೋಡಿದ್ರೆ ಬರುತ್ತೆ, ಕೆಲವೊಬ್ರು ವಾಟ್ಸಪ್ ಮೆಸೇಜ್ 5 ನಿಮಿಷಕ್ಕೆ ಒಂದ್ಸಲ ಅಡಿಕ್ಷನ್ ಹೀಗೆ ನೋಡ್ಬಿಟ್ರೆ ಒಂದು ಕಿಕ್ ಬರುತ್ತೆ. ದಿಸ್ ಚೇಂಜ್ ಹ್ಯಾಸ್ ಹ್ಯಾಪನ್ ಇನ್ ಮೈ ಮೈಂಡ್, ಇಟ್ ಹಸ್ ರಿಫ್ರೆಶ್ಡ್ ಮೈ ಸೆಲ್ಫ್ ಅಂತ. ಆ 15 minutes ಆಫ್ ದಿಸ್ ಪ್ರೊಫೆಷನಲ್ ಟಾಕ್ ಅಮಾಂಗ್ಸ್ಟ್ ಯುವರ್ ಸೆಲ್ಫ್, I think that will stimulate you to a very great extent. And don't please compare yourself with others. Don't feel inferior. ಕೈ ಮುಗಿದ ನೀವೆಲ್ಲ ನನ್ನ ಸಹೋದರರು, ಪ್ರೊಫೆಷನಲಿ ವಿ ಆರ್ ಆಲ್ ಒನ್. ಮೇ ಬಿ 5.5 years ನೀವೆಲ್ಲ ಡಾಕ್ಟರ್ ಒಂದು ಡಿಗ್ರಿ ತೊಗೊಂಡು ಬರ್ತೀರಾ, ನಾವು ಮುಂಚೆ ತೊಗೊಂಡಿದ್ವಿ, ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಯು ಆರ್ ಆಲ್ಸೋ ಇನ್ ದ ಪ್ರೊಸೆಸ್ ಆಫ್ ಹೆಲ್ತ್ ಬಿಲ್ಡಿಂಗ್ ಟು ದ ನೇಷನ್ ಆರ್ ಟು ದ ವರ್ಲ್ಡ್. ವಿ ಆರ್ ಆಲ್ಸೋ ಡೂಯಿಂಗ್ ದ ಸೇಮ್ ಥಿಂಗ್. ಸೊ ವಿ ಆರ್ ಆಲ್ ಒನ್, ವಿ ಆರ್ ಆಲ್ ಈಕ್ವಲ್ಸ್. ಅದರಲ್ಲಿ ಏನು ಮೇಲು ಕೀಳು ಅಂತಕ್ಕಂಥ ಭಾವನೆನೇ ಇಲ್ಲ. ನಿಮ್ಮಲ್ಲಿ ಕೀಳರಿಮೆ ಬಂದುಬಿಟ್ರೆ most of the times I underline and I tell you, Ayurveda students especially have this inferiority complex. ಅಯ್ಯೋ ನಂಗೆ ಸರ್ಜರಿ ಮಾಡೋಕ್ಕೆ ಬರಲ್ಲ, ಅಯ್ಯೋ ನಂಗೆ ಅನಸ್ತೇಸಿಯಾ ಕೊಡೋಕ್ಕೆ ಬರಲ್ಲ, I can't speak in the way in which a gynecologist speaks. Who prevents you from not speaking? Who prevents you from not learning? I will prevent you from not practicing, because I want you to practice what you know. The real power of knowledge is you should know what you know. All the more you should know what you don't. ಇಂಥದ್ದು ನನಗೆ ಗೊತ್ತಿಲ್ಲಪ್ಪ. ಫಾರ್ ಎಕ್ಸಾಂಪಲ್, ಇಫ್ ಯು ಕಮ್ ಟು ಮೀ ವಿತ್ ಅನ್ ಅಪೆಂಡಿಸೈಟಿಸ್, ಐ ವಿಲ್ ಸ್ಟ್ರಾಂಗ್ಲಿ ಸೇ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ರೀ, ನಾನು ಕಾಲೇಜಲ್ಲಿ ಓದಿದ್ದು ಅಷ್ಟೇ. ನನಗೆ ಹೊಟ್ಟೆ ಕಟ್ ಮಾಡೋದು, ಅದು ಎಸ್ತಿಜಿಲರನ್ನು ಕಿತ್ತು ಬಿಸಾಕೋದು, ಆಮೇಲೆ ನಿಮಗೆ ಫಾರ್ಮಲ್ ಇಟ್ಬಿಟ್ಟು ತೋರಿಸೋದು, ಇದು ಯಾವುದು ನನಗೆ ಬರಲ್ಲ. ಅದರ್ಥ ನಿಮ್ಗೆ ಯೋಗ್ಯತೆ ಇಲ್ವಾ ಸರ್ ಅಂತ ನೀವು ಕೇಳಿದರೆ, ಯೋಗ್ಯತೆ ಪ್ರಶ್ನೆ ಅಲ್ಲಮ್ಮ, ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿರೋದ್ರಿಂದ ಅದು ಬಿಟ್ಟು ನಿಮ್ಗೆ ಏನು ಬೇಕು ಹೇಳಿ. ಗೊತ್ತಿರೋ ತುಂಬ ಚೆನ್ನಾಗಿ ಗೊತ್ತಿದೆ. 20 ಡಿಸೀಸಸ್ನ 20 ಡಿಸಾರ್ಡರ್ಸ್ನ ನಾನು ಕರಗತ ಮಾಡ್ಕೊಂಡಿದ್ದೀನಿ. ಅಷ್ಟನ್ನು ನಾನು ನಿಮಗೆ ಹೆಲ್ಪ್ ಮಾಡಬಲ್ಲೆ. ಒಂದು ಮನೆಗೆ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ. ಬಡಗಿ ಕೆಲಸ, ಕಾರ್ಪೆಂಟರ್ ಕೆಲಸ ನನಗೆ ಬರಲ್ಲ ಅಂದರೆ ಒಂದು ಇಂಜಿನಿಯರ್ ವೇಸ್ಟ್ ಅಂತಲ್ಲ. ಹಿ ಈಸ್ ವೆರಿ ಪ್ರಾಂಪ್ಟ್ ಇನ್ ಅಕ್ಸೆಪ್ಟಿಂಗ್ ದಟ್ ಹಿ ಡಸಂಟ್ ನೋ ಕಾರ್ಪೆಂಟ್ರಿ. ಲೆಟ್ ಹಿಮ್ ಅಲೋನ್. Have a different carpenter for your beautiful house, but use that engineer, use that architect to make your house one of the best houses in the world. What prevents you from doing that? ಈ ಸೆಲ್ಫ್ ಸ್ಟಿಮ್ಯುಲೇಷನ್ ನೀವು ಇಟ್ಕೊಂಡ್ರೆ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆಯಲ್ಲ, ಈ ಇನ್ವರ್ಟೆಡ್ ಲೋಟಸ್ಸು, ಅಯ್ಯೋ ಸರ್ ನಾನು ಡಾಕ್ಟರ್ ಆಗ್ಬಿಟ್ಟೆ, ನಿಮ್ಮ ಅಟೈರು, ನಿಮ್ಮ ಸಟೈರು, ನಿಮ್ಮ ಬಟ್ಟೆ, ನಿಮ್ಮ ಮಾತು, ನಿಮ್ಮ ಕತೆ, ನಿಮ್ಮ ಬಾಡಿ ಕೆಮಿಸ್ಟ್ರಿ, ನಿಮ್ಮ ಬಿಹೇವಿಯರು, ನಿಮ್ಮ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸು, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸು ಹೆಂಗಿರ್ಬೇಕು ಅಂತ 4 ಜನ ನೋಡಿದ್ರೆ ಹಿಂಗೆ ಬದುಕಬೇಕು. ಡಾಕ್ಟ್ರು ಅಂದ್ರೆ ಹಿಂಗಿರ್ಬೇಕ್ರಿ. ಒಬ್ಬ ಆಕ್ಟ್ರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ನಾಟಕ ಬರ್ತಾರ ಇಲ್ವಾ? ಒಬ್ಬ ಆಕ್ಟ್ರು ಅಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ನಮ್ಮ ನಾಟಕ ಬರ್ತಾರ ಇಲ್ವಾ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಅಬ್ದುಲ್ ಕಲಾಂ ನಾಟಕ ಬರ್ತಾರ ಇಲ್ವಾ? ಒಂದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದ್ರೆ ನರೇಂದ್ರ ಮೋದಿ ನಾಟಕ ಬರ್ತಾರ ಇಲ್ವಾ? ಯೋಚನೆ ಮಾಡ್ತೀರಾ ಹೆಂಗಿರುತ್ತೆ ಚಿತ್ರ ಅಂತ? ಯು ನೋ ಹೌ ಹಿ ಹ್ಯಾಸ್ ಬಿಹೇವ್ಡ್, ಯು ನೋ ಹೌ ಹಿ ಹ್ಯಾಸ್ ಪ್ರೂವ್ಡ್ ಟು ದ ಕಂಟ್ರಿ ದಟ್ ವಾಟ್ ಹಿ ಈಸ್. So you should also prove in your perspective arena as to what difference you can make to the community at your own level. One simple trichology, ಒಂದು ಕೂದಲು ಉದುರುವಿಕೆ, ಒಂದು ಹೇರ್ ಫಾಲು, ಒಂದು ಅಲೋಪೇಶಿಯಾ, ಒಂದು ಪ್ರಿಮೇಚೂರ್ ಗ್ರೇಯಿಂಗ್ ಆಫ್ ಹೇರು, ಈ ಮೂರಲ್ಲಿ ನೀವು ಎಕ್ಸ್ಪರ್ಟ್ ಆಗಿಬಿಟ್ರೆ you can earn in crores, not in lakhs. I bet you can earn in crores. I'm a trichology specialist, I'm a trichologist. I'm an Ayurvedic trichologist. I treat only hair related problems. I advise you with a good oil. I advise you with a beautiful massage. I advise you with the best hair pack. I advise you with the best hair washing powder. I advise you not to use a shampoo being an Ayurveda doctor. Saying no, you should have courage. Saying yes, everyone will say. How the ilva? At this age, especially in Hubli, if you are addicted to gutka, especially to my brothers over this side, if at all, if any, ಕಲ್ತ್ಕೊಳ್ಳೋದು ದೊಡ್ಡದಲ್ಲ ರೀ ವಯಸ್ಸಲ್ಲಿ. ಚಟನೆ ಚಟುವಟಿಕೆಗಳಿಗೆ ಮೂಲ ಅಂತ ಫಸ್ಟ್ ಆಫ್ ಆಲ್ ಕಲಿಯಲ್ಲ ಅಂತಕ್ಕಂಥ ತೀರ್ಮಾನ ಮಾಡ್ಕೊಳ್ಳೋದು ದೊಡ್ಡದು. ಎರಡನೇದು ಕಲ್ತು ಬಿಟ್ಟಿದ್ದೀನಿ ಅಂದರೆ ಅದನ್ನ ಬಿಡ್ತೀನಿ ಅಂತ ಸಂಕಲ್ಪ ಮಾಡೋದಿದೆಯಲ್ಲ, ಅದು ದೊಡ್ಡದು. ದಿಸ್ ಈಸ್ ದಿ ಮೈಕ್ರೋ ಮೈನ್ಯೂಟ್ ಡಿಫರೆನ್ಸ್ ವಾಟ್ ಯು ಹ್ಯಾವ್ ಟು ಮೇಕ್ ಟು ದಿಸ್ ವರ್ಲ್ಡ್. ನಿಮ್ಗೆ ಅನಿಸ್ತಾ ಇರ್ಬೋದು ಹಿ ಈಸ್ ಟಾಕಿಂಗ್ ಎವ್ರಿಥಿಂಗ್ ಬಟ್ ಫಾರ್ ಆಯುರ್ವೇದ ಅಂತ. ಫಸ್ಟ್ ಡೇ ಐ ಡೋಂಟ್ ವಾಂಟ್ ಟು ಟಾಕ್ ಆಯುರ್ವೇದ ಟು ಯು ಬಿಕಾಸ್ ಯು ಆರ್ ನ್ಯೂ ಟು ಆಯುರ್ವೇದ. ಐ ಆಮ್ ನಾಟ್ ನ್ಯೂ ಟು ಆಯುರ್ವೇದ. ಆಸ್ ಯು ಆರ್ ನ್ಯೂ ಟು ಆಯುರ್ವೇದ, I don't want to talk absolute depth of Ayurveda to you people for the reason it will go over your head, so that the next 5.5 years you are in the same brackets and we will be interacting the whole of our lives.
in the professional way. Either me seeing you as a teacher, me seeing you as a very good doctor, me seeing you as a very good clinician or an expert motivational speaker, or stimulating other things like that. When this will happen, I think you can make that difference to the world at your own levels. And attachment. ಈ ಏಜಲ್ಲಿ ಅನ್ಸುತ್ತೆ ಪೇರೆಂಟ್ಸ್ನ ಬಿಟ್ಟು ಬಂದ್ಬಿಟ್ಟಿದ್ದೀವಿ, ಅಕ್ಕ ತಮ್ಮ ಅಣ್ಣ ತಂಗಿನೆಲ್ಲ ಊರಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀವಿ, ಆಯುರ್ವೇದ ಗ್ರೀಕ್ ಲ್ಯಾಟಿನ್ನು ಏನೋ ಸೇರಿಸ್ಬಿಟ್ಟಿದ್ದಾರೆ ಮನೇಲಿ, ಡಾಕ್ಟರ್ ಅಂತ ಆಗಬೇಕು, ಈಗಲೇ ಕನಸು ಕಾಣ್ಬಿಡೋದು. ನಾನೊಂದು ಕ್ಲಿನಿಕ್ ಹಾಕೊಂಡು ಬಿಡ್ತೀನಿ 10/10, ನಾನು ಸೂಚರ್ ಹಾಕ್ತೀನಿ, ನಾನು ಬ್ಯಾಂಡೇಜ್ ಮಾಡ್ತೀನಿ, ನಾನು ಡ್ರೆಸ್ಸಿಂಗ್ ಮಾಡ್ತೀನಿ. ಸಕಾರಾತ್ಮಕವಾದಂತಹ ರೀತಿಯಿಂದ ನಿಧಾನಕ್ಕೆ ಒಂದು ಬಿಲ್ಡಿಂಗಲ್ಲಿ ಇಟ್ಟಿಗೆ ಮೇಲೆ ಇಟ್ಟಿಗೆ ಕಟ್ತೀವಲ್ಲ ಹಾಗೆ ಕಟ್ಟಬೇಕು. ಇವಾಗ ನಿಮ್ಗೆ ಕನೆಕ್ಟ್ ಮಾಡ್ತೀನಿ. ಪಿರಮಿಡ್ ಸಕ್ಸಸ್ ಹೇಳ್ತಾ ಇದ್ನಲ್ಲ, 100ಇಂದ ಹೋಗಿ 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 1 ಬರೋಕ್ಕೆ ಎಷ್ಟು ಟೈಮ್ ಬೇಕು ಅಂತ. ಇದು ಫಾರ್ಮುಲಾ 1. ಫಾರ್ಮುಲಾ 2 ಇನ್ನೊಂದಿದೆ, ಏನು ಗೊತ್ತಾ? ನೀವು ನೋಡ್ತಕ್ಕಂಥ ದಿಕ್ಕನ್ನೇ ಬದಲಾಯಿಸ್ಬಿಡಿ. ದ ಪಿರಮಿಡ್ ಇಸ್ ಲೈಕ್ ದಿಸ್, ಯು ಲುಕ್, ಪಿರಮಿಡ್ ಇಸ್ ಬಿಹೈಂಡ್ ಯು, ಯು ಲುಕ್ ದಿಸ್ ವೇ. When you look this way, the very moment the world looks behind you, the world looks at you, the world is behind you. They may talk about you. When someone is talking about you, then someone is talking behind you. Please feel happy that you are ahead of them. ಅವ್ರಿಗಿಂತ ನೀವು ಮುಂದಿದ್ದೀರಿ, ಹೌದಿಲ್ಲ? ಯಾರಾದರೂ ನಿಮ್ಮ ಹಿಂದೆ ಕೂತ್ಕೊಂಡು ಭಾರಿ ಶಾಣೆತನ ತೋರಿಸ್ತಾನೆ, ಭಾರಿ ಬುದ್ಧಿ ತೋರಿಸ್ತಾನೆ, ತಾನೊಬ್ಬನೇ ಆಯುರ್ವೇದದಲ್ಲಿ ಶಾಣೆ ಅಂತ ತೋರಿಸ್ಕೊತಾನೆ, ಗೊತ್ತಿಲ್ಲದೆ ಇರ್ತಕ್ಕಂಥ ಟ್ರೀಟ್ಮೆಂಟ್ಸ್ನೆಲ್ಲ ಸ್ಟೂಡೆಂಟ್ ಆಗಿ ಅಡ್ವೈಸ್ ಮಾಡೋಕ್ಕೆ ಬರ್ತಾನೆ, ಮೇಸ್ಟ್ರನ್ನ ಸಂಸಾಗಿರಿ ಮಾಡ್ತಾನೆ, ಕ್ಲಾಸ್ಮೇಟ್ಸ್ ಜೊತೆ ಹೀರೋಯಿಸಮ್ ತೋರಿಸ್ತಾನೆ ಅಂದರೆ someone is noticing you ಅಲ್ವಾ? You are a cut above them. Feel happy, feel proud. I think this is the message what I wanted to give you at the induction level as an inspirational level to the students, because ಆ ಮೋಟಿವೇಶನ್ ಅನ್ನೋದು ಹೆಂಗಿರ್ಬೇಕಂದ್ರೆ, ಒಬ್ಬ ರೆಸ್ಲರು ತಾನು ಕೊನೆಯ ಉಸಿರುವರೆಗೂ ರೆಸ್ಲಿಂಗ್ ಮಾಡ್ತಾನೆ ಇರಬೇಕು. ಒಬ್ಬ ಮೇಷ್ಟ್ರು ಸಾಯೋವರೆಗೂ ಮೇಷ್ಟ್ರು, ಹೌದಾ ಇಲ್ವಾ? 58 ವರ್ಷ ಆಯಿತು. ನಿಮ್ಮ ಪೇರೆಂಟ್ಸ್ ಯಾರು ಟೀಚರ್ಸ್ ಇದ್ದಾರಾ? ಎನಿ ಟೀಚರ್ಸ್ ಆಫ್ ಸ್ಕೂಲ್ ಕಾಲೇಜಸ್ ಪೇರೆಂಟ್ಸ್ ಇದ್ದಾರಾ? ಇಲ್ಲಿ ಇದಾರಲ್ವಾ? ದೇ ಆರ್ ಟೀಚರ್ಸ್ ಫಾರ್ ಲೈಫ್ ಟೈಮ್ ಅಲ್ವಾ? 58 ಇಯರ್ಸ್ ಆದಮೇಲೆ ಯಾರಾದರೂ ಸ್ಟೂಡೆಂಟ್ ಅವ್ರನ್ನ ಟೀಚರ್ ಅಲ್ಲ ಅಂತ ಕರೀತಾರಾ? ಅಥವಾ ಎಕ್ಸ್ ಟೀಚರ್ ಪ್ಲೀಸ್ ಕಮ್ ಹಿಯರ್ ಅಂತ ಕರೀತಾರಾ? ಲೈಫ್ ಟೈಮ್ ಮೇಡಮ್, ಟೀಚರ್, ಗುರು ಹಿಂಗೆ ಕರೀತಾರಲ್ವಾ? ಮದರ್ ಇಸ್ ಆಲ್ವೇಸ್ ಎ ಮದರ್, teacher is ever a teacher, guide is always a guide, guru is always a guru, doctor should remain always a doctor. Student life मस्त रहो, educational life व्यस्त रहो, खुद के लिए तंदुरुस्त रहो. This is my last word to you. Jayatu Ayurvedam, Vande Mataram. Thank you for the patient listening. Thank you very much. I'm happy that none of you disturbed me in between. Now it is the time for you to raise questions, if at all, if any, so that we can have an informal interactive sessions, and I will be there amongst you.